एकं नित्यं युमनमचरं सर्वधी साक्षीभूतं भावातीतं त्रिगुणरहितं सद्गुरुं तं नमामि। सिद्ध सद्गुरुपादाब्जं जननी जनकस्ततः तत्त्वोपदेशकर्तारं नत्वा भक्तिपुरस्सरम्। जगदादि जगद्गुरु अद्वैत सार्वभौम भक्तर मुक्तर कल्पवृक्ष कामधेनु ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರು ನಿರಂತರ ಜ್ಞಾನದಾಸೋಹಿಗಳಾದ ಸದ್ಗುರು ಬಸವಾನಂದ ಮಹಾಸ್ವಾಮಿಗಳ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 14ನೆಯ ಅಧ್ಯಾಯದ 3ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಹಿಂದಿನ ಶ್ಲೋಕದಲ್ಲಿ ಜ್ಞಾನದ ಉತ್ಕೃಷ್ಟತೆಯನ್ನು ಹೇಳ್ತಾ ಬಂದರು. ಶ್ರೀಕೃಷ್ಣ ಭಗವಂತ ಅರ್ಜುನನನ್ನು ನಿಮಿತ್ತವಾಗಿಟ್ಟುಕೊಂಡು ಜಗತ್ತಿನ ಸರ್ವಜೀವಿಗಳು ಇಂತಹ ಉತ್ತಮವಾಗಿರ್ತಕ್ಕಂಥ ಜ್ಞಾನವನ್ನು ಪಡೆದುಕೊಂಡು ಈ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಲಿ ಎನ್ನುವ ಉಪಕಾರದ ವಾಕ್ಯವನ್ನು ಉಪದೇಶ ಮಾಡ್ತಾ ಬಂದರು. ಇದನ್ನೇ ಆಧಾರವಾಗಿಟ್ಟುಕೊಂಡಂಥ ಭಗವದ್ಗೀತೆ, ಬ್ರಹ್ಮಸೂತ್ರ, ಪ್ರಸ್ಥಾನತ್ರಯ ಗ್ರಂಥಗಳನ್ನು ನಿಮಿತ್ತವಾಗಿಟ್ಟುಕೊಂಡು ಎಷ್ಟೋ ಮಹಾತ್ಮರು ಗುರು ಪರಂಪರೆಯಲ್ಲಿ ಶಿಷ್ಯರಿಗೆ ಉಪದೇಶವನ್ನು ಮಾಡ್ತಾ ಈ ಕಲಿಯುಗದಲ್ಲಿ ಕೂಡ ಅದು ಪ್ರಾರಂಭ ಆಗಿದೆ, ಅದು ನಡೀತಾ ಬಂದಿದೆ. ಆದರೆ ಕೆಲವು ಜನ ವಿಚಾರ ಮಾಡ್ತಾರೆ, ಜ್ಞಾನ ಶ್ರೇಷ್ಠ ಅಂತೀರಿ, ಈ ಜ್ಞಾನ ಏನು ಅಂಥ ಕಾರ್ಯವನ್ನು ಮಾಡ್ತದ, ಅಂಥ ಒಂದು ಕೆಲಸವನ್ನು ಮಾಡ್ತದ, ಅದರಲ್ಲಿ ಅಂಥ ಘನತರವಾದ ವಿಷಯ ಪ್ರಯೋಜನ ಏನು ಇದೆ ಅನ್ನುವುದನ್ನು ಬಹಳ ಜನಗಳಿಗೆ ಸಂಶಯ ಬರ್ತದೆ, ಬಹಳ ಜನಕ್ಕೆ. ಆದರೆ ಮಹಾತ್ಮ ಹೇಳ್ತಾರೆ, ಇದರಿಂದ ಏನಾಗ್ತದೆ ಅಂದರೆ 3 ಪ್ರಯೋಜನ ಅಂತ ಬರೆದಾರ. ಮೊದಲನೆಯದು ಪ್ರಯೋಜನ ಏನು ಅಂದರೆ, ಈ ಜ್ಞಾನವನ್ನು ಪಡೆದುಕೊಂಡರೆ ಜೀವನನ್ನು ಶಿವನನ್ನಾಗಿ ಮಾಡುತ್ತದೆ. ಮೊದಲನೆಯ ಪ್ರಯೋಜನ ನಾವು ತಿಳಿಬೇಕಲ್ಲ, ಪ್ರಯೋಜನ ಏನು. ಪ್ರಯೋಜನ ಇಲ್ಲದೆ ಯಾರು ಕಾರ್ಯವನ್ನು ಮಾಡೋಂಗಿಲ್ಲ. ಯಾವುದೋ ಲಾಭ ಇಲ್ಲದೆ ಯಾರೂ ಯಾವ ಕಾರ್ಯವನ್ನು ಮಾಡೋದಿಲ್ಲ. ಮೊದಲನೇ ಕಾರ್ಯ ಏನಂದರೆ ಜೀವನನ್ನು ಶಿವನಾಗಿ ಮಾಡುತ್ತದೆ ಅಂದ್ರೆ ಮತ್ತೆ ಸಂಶಯ ಬರ್ತಾವೆ. ಅದಕ್ಕೆ ಗುರುಮುಖದಿಂದನೇ ಕೇಳಬೇಕಂದ್ರು. ಜೀವ ಇಲ್ಲಿವರೆಗೂ ಶಿವನ ಸ್ವರೂಪ ಅಂತ ಹೇಳಿದ್ರಿ,
ಮತ್ತೆ ಜೀವನನ ಶಿವನನ್ನಾಗಿ ಮಾಡ್ತಾನಂತ ಹೇಳ್ತೀರಿ. ಅಂದರೆ ಶಿವ ಬೇರೆ ಜೀವ ಬೇರೆ ಅಂತ ಮೊದಲು ನಾ ಏನು ತಿಳ್ಕೊಂಡಿದ್ದೆ ಅದನ್ನು ನೀವು ಹೇಳಿದಂಗೆ ಆಯ್ತಲ್ಲ, ಜ್ಞಾನದಲ್ಲಿ ಮತ್ತೇನು ಶ್ರೇಷ್ಠತೆ ಆದ ಅಂತ ಸಂಶಯ ಬರ್ತದೆ. ಆದರೆ ಅದರ ಅರ್ಥ ಅನುಭವನ ಹೇಗೆ ಮಾಡಬೇಕು ಅಂದರೆ, ಜೀವನಲ್ಲಿ ಇರುವ ಸ್ವರೂಪ, ಜೀವನ ಸ್ವರೂಪ ಲಕ್ಷಣ ಅದ. ಆ ಜೀವನ ಸ್ವರೂಪದ ಲಕ್ಷಣವನ್ನು ಅಪರೋಕ್ಷವಾದದ್ದು ಪರೋಕ್ಷ ಅನುಭವಕ್ಕೆ ತಂದು ಕೊಡುತ್ತದೆ ಈ ಜ್ಞಾನ ಅಂತ ಅರ್ಥ ಮಾಡಬೇಕು. ಶಿವನನ್ನಾಗಿ ಮಾಡೋದಲ್ಲ, ಮೊದಲೇ ಶಿವನ ಸ್ವರೂಪನ, ಆದರೆ ಇಲ್ಲಿ ಅನುಭವಕ್ಕೆ ತಂದು ಕೊಡುತ್ತದೆ ಜ್ಞಾನ, ಮೊದಲೇ ಪ್ರಯೋಜನ. ಮತ್ತೆ ಈ ಜ್ಞಾನ ಏನು ಮಾಡ್ತದಂದ್ರೆ, ಸಾಮಾನ್ಯ ಪುರುಷ ಅಂತೀವಿ. ಪುರುಷ ಅಂದರೆ ಇಲ್ಲಿ ಆತ್ಮ ಅಥವಾ ಪರಮಾತ್ಮ ಅಥವಾ ಜೀವ ಅಂತಲೇ ಅರ್ಥ ಮಾಡಬೇಕು. ಅಂಥ ಪುರುಷನನ್ನು ಪುರುಷೋತ್ತಮನನ್ನಾಗಿ ಮಾಡುತ್ತದೆ. ಅಂದರೆ ಪುರುಷ ಅಂದರೆ ನಮ್ಮ ಕಲ್ಪನೆಯಲ್ಲಿದೆ ಮಾನವರು ಅಂತ. ನಾವೇನಪ್ಪ ಮಾನವರು, ನಾವು ಮಾನವರು ಅಷ್ಟೆ. ಅಂದರೆ ನಾವು ಭಾಳ ಸಣ್ಣವರು ಬಹಳ ಚಿಕ್ಕವರು ಅಂತೇನು ತಿಳ್ಕೊಂಡಿವಲ್ಲ. ಆ ಮಾನವನನ್ನ ಮಹಾದೇವನನ್ನಾಗಿ ಮಾಡುತ್ತದೆ. ಇದು ಎರಡನೇದ್ದು. ಮಾಡ್ತದೋ ಇಲ್ಲೋ? ಹಾಗೆ ಇದು ಇನ್ನೊಂದು ಏನು ಅದ್ಭುತವಾದ ಕಾರ್ಯ ಮಾಡ್ತದಂದ್ರೆ, ಜನ್ಮ ರಾಹಿತ್ಯವನ್ನಾಗಿ ಮಾಡುತ್ತದೆ. ಜ್ಞಾನ ಆಚರಣೆಯಿಂದ, ಜ್ಞಾನವನ್ನು ಪಡೆಯುವುದರಿಂದ, ಆ ಜ್ಞಾನ ಸಾಧನೆಯಿಂದ ಮನುಷ್ಯನನ್ನ ಮೃತ್ಯುವಿನ ಬಂಧನದಿಂದ ಬಿಡುಗಡೆ ಮಾಡಲ್ಪಡುತ್ತದೆ. ನಮಗೆ ಬಂಧನ ಯಾವುದರಿಂದಾಗ್ಯದ? ಮೊದಲು ಮೃತ್ಯುವಿನ ಭಯ ಅನ್ನುವಂಥದ್ದೇ ಅತ್ಯಂತ ದುಃಖ ಅಂತ ಶಾಸ್ತ್ರನ ಹೇಳಿದ ಅನುಭವಕ್ಕನಾದ. ಈ ಮೃತ್ಯುವಿನ ಬಾಯಿಯಿಂದ ನೀನು ಬಿಡುಗಡೆ ಆಗಬೇಕಾಗಿದ್ರೆ ಈ ಜ್ಞಾನ ನಿನ್ನನ್ನು ಬಂಧನದಿಂದ ಬಿಡುಗಡೆ ಮಾಡಲ್ಪಡುತ್ತದೆ. ಇದೊಂದು ಪ್ರಯೋಜನ. ಹೀಗಾದ ಮೇಲೆ ಜ್ಞಾನಿಯು ಮರಣದ ದುಃಖವನ್ನು ಅನುಭವಿಸುವ ಅಗತ್ಯವಿಲ್ಲ. ಯಾರು ಇಂಥ ಜ್ಞಾನವನ್ನು ದೃಢ ಮಾಡಿಕೊಂಡರ ಮರಣ ದುಃಖವನ್ನು ಅನುಭವಿಸುವ ಅವಶ್ಯಕತೆ ಇಲ್ಲ. ದುಃಖ ಅನುಭವಿಸೋದ ಅವಶ್ಯಕತೆ ಇಲ್ಲಂದ್ರೆ ಆನಂದವನ್ನೇ ಅನುಭವಿಸೋದು ಅಷ್ಟೇ ಆದ ವಿನ ಜ್ಞಾನಿಯಲ್ಲಿ ದುಃಖ ಅನ್ನುವಂಥದ್ದು ಬಹಳ ದೂರ. ಎಷ್ಟು ದೂರ ರೀ? ಸೂರ್ಯನ ಎದುರಿಗೆ ಕತ್ತಲು ಎಷ್ಟು ದೂರವೋ ಜ್ಞಾನ ದೃಷ್ಟಿಯಿಂದ ಮರಣ ಅಷ್ಟು ದೂರ ಅಂತ. ಕತ್ತಲು ಎಷ್ಟು ದೂರ ಆದಂತ ಯಾರನ್ನ ಕೇಳಿದರೆ ಹಗಲಲ್ಲಿ ಹೇಳ್ತಾರೇನು? ಯಾವ ಪಂಡಿತಿಗೂ ಹೇಳಕ್ಕಾಗಲ್ಲ. ಅಂದ್ರೆ ಅದರ ಬೆಳಕಿನ ಸಾಮರ್ಥ್ಯದಲ್ಲಿ ಕತ್ತಲು ಇಲ್ಲವೇ ಇಲ್ಲ ಅಂತ ಅರ್ಥ. ಜ್ಞಾನದ ಸಾಮರ್ಥ್ಯದಲ್ಲಿ ಮೃತ್ಯುವೇ ಇಲ್ಲ, ಸಾವು ಅನ್ನುವ ಭಯ ಭೀತಿ ಇಲ್ಲ. ಅದಕ್ಕಾಗಿ ಈ ಜ್ಞಾನಿ ಈ ಜಗತ್ತಿನ ಪ್ರಪಂಚದ ಪ್ರಕೃತಿಯ ನಿಯಮ ಅದ, ಅದೆಲ್ಲ ನಿಮಗೆ ಗೊತ್ತಿದ್ದ ವಿಷಯ ಅದ. ನಿಯಮ ಏನಂದ್ರೆ ಬದಲಾವಣೆ ಆದದ್ದೇ ಪ್ರಪಂಚ, ಬದಲಾವಣೆಗೆ ಒಳಗಾದದ್ದೆಲ್ಲ ಪ್ರಕೃತಿ. ಅದಕ್ಕಾಗಿ ನಾವು ವಾರದಲ್ಲಿ ಸೋಮ, ಮಂಗಳ, ಬುಧ, ಗುರು, ಶುಕ್ರ, ಶನಿ ಆದಿ ತಿಂಗಳ ಲೆಕ್ಕ ಮಾಡಿದ್ರೆ ಜನವರಿ, ಫೆಬ್ರವರಿ ಅಂತ ಡಿಸೆಂಬರು. ಋತುಗಳಲ್ಲಿ ಲೆಕ್ಕವ, ವರ್ಷಗಳಿಗೆ ಲೆಕ್ಕವ. ಜಗತ್ತಿಗೆ ಎಷ್ಟು ವರ್ಷ ಅಂದ್ರೆ ಕೃತಾಯುಗ, ತ್ರೇತಾಯುಗ, ದ್ವಾಪರ, ಕಲಿಯುಗ ಅಂತ
ಅದಕ್ಕೂ ಆಯುಷ್ಯವನ್ನು ನಿರ್ಣಯ ಮಾಡಿದರು. ಇಷ್ಟು 4 ಯುಗಗಳು ಏನು ಬಂದು ಹೋಗ್ತಾವ, ಅವು ಹುಟ್ಟುತ್ತಾವ, ಅವು ಪ್ರಳಯ ಆಗ್ತಾವ. ಪ್ರಳಯ ಅಂದ್ರೇನು? ನಾಶ ಆಗೋದಂತ. ಯಾವುದು ನಾಶ ಆಗ್ತದ? ಯದೃಶ್ಯಂ ತನ್ನಷ್ಟಂ. ಯಾವುದು ಜಗತ್ತಿನಲ್ಲಿ ಹುಟ್ಟಿದೆ ಅಂದರೆ ಇವತ್ತು ಇಲ್ಲ, ನಾಳೆ ಇಲ್ಲ, 1000, 10,000, ಲಕ್ಷ, ಕೋಟಿ ವರ್ಷವಾದರೂ ಕೂಡ ಅದು ಪ್ರಳಯ ಆಗಲೇಬೇಕು. ಯಾಕಂದರೆ ಯಾವುದು ಕಣ್ಣಿಗೆ ಕಾಣುತ್ತದೆಯೋ ಅದು ಒಂದಿಲ್ಲ ಒಂದು ದಿನ ಕಾಣದಂತೆ ಆಗುತ್ತದೆ. ಇವೆಲ್ಲ ಅನುಭವಕ್ಕಾಗಲ್ಲ. ಕಣ್ಣಿಗೆ ಕಾಣ್ತದಂದ್ರೆ ಇದು ನಾಶ ಆಗ್ತದಂತ ಒಪ್ಪಿಕೊಂಡಿವಿ. ಆದರೆ ಈ ದೇಹ ನಮ್ಮ ಕಣ್ಣಿಗೆ ಕಾಣ್ತದೋ ಅಥವಾ ಇಲ್ಲೋ? ಆದರೆ ಎಲ್ಲದನ್ನ ಬಹಳ ಜಲ್ದಿ ಅನುಭವ ಮಾಡ್ಕೊಂಡಿವಿ. ಅದನ್ನ ಯಾರು ನಿನಗೆ ಹೇಳಿಲ್ಲ, ಗುರುಗಳು ಹೇಳಿಲ್ಲ, ಭಗವದ್ಗೀತೆ ಹೇಳಿಲ್ಲ, ಬ್ರಹ್ಮಸೂತ್ರ ಹೇಳಿಲ್ಲ, ಯಾವ ಋಷಿಮನಿಗೂ ಹೇಳಿಲ್ಲ. ಇದು ಇರೋದಿಲ್ಲಪ್ಪ, ಇದು ನಾಶ ಆಗ್ತದಂತ ಎಲ್ಲರೂ ಒಂದೇ ಸಲ ಹೇಳಿದ್ರೆ ಅರ್ಥ ಆಗ್ತದೆ. 1000 ಸಲ ಗುರುಗಳು, ಗುರುಬೋಧಗಳು, ವೇದಗಳು ಘಂಟಾನುಘೋಷವಾಗಿ ಹೇಳ್ತವೆ. ಈ ಶರೀರ ಕೂಡ ಹುಟ್ಟ್ಯದ ತಮ್ಮ, ಇದು ಕಾಣ್ತದ, ಇದು ನಾಶ ಆಗ್ತದಂತ ಹೇಳಿದ್ರು ಕೂಡ ಇದು ನಾಶ ಆಗಬಾರದು ಅಂತ ಏನು ಮನೆಯೊಳಗೆ ಮನುಷ್ಯನೊಳಗೆ ಇಟ್ಟುಕೊಂಡೇವಲ್ಲ, ಅದೇ ಅಜ್ಞಾನ. ಇದಕ್ಕೆ ಅಜ್ಞಾನಿ ಅಲ್ಲವೇ ಜೀವ, ನೀನು ಸುಜ್ಞಾನಿ ಎಂದುಕೊಂಡಿವೇರಿ ಅಂದರು. ಎಲ್ಲವನ್ನ ಒಪ್ತಿದ್ದಿ, ನಿನಗೆ ಬಂದ್ರೆ ಯಾಕೆ ಒಪ್ತಿಲ್ಲ? ಇದು ಅಜ್ಞಾನ ಅಲ್ಲ. ಈ ಜ್ಞಾನ ನಿಜವಾಗಿ ಪಡ್ಕೊಂಡ್ರೆ ಆತ್ಮನಿಗೆ ಯಾವ ಹುಟ್ಟು ಸಾವು ಅಂದರೆ ಅದಕ್ಕೆ ಯುಗಗಳಂತೆ ಹುಟ್ಟಿದವನಲ್ಲ, ಯುಗಗಳು ಪ್ರಳಯವಾದಂತೆ ಆತ್ಮ ಪ್ರಳಯ ಆಗುವನಲ್ಲ. ಆ ದೃಷ್ಟಿಯನ್ನಿಟ್ಟುಕೊಂಡು ಸರ್ಪಭೂಷಣ ಹೇಳಿದರು, ಎಂದೆಂದಿಗೂ ನಿನಗೆ ಮರಣವಿಲ್ಲ ಎಂದು ಹೇಳರಿಲ್ಲ. ಎಂದೆಂದಿಗೂ ಅಂದ್ರೆ ಏನರ್ಥ? ಅಂದು, ಇಂದು, ಮುಂದು ಅಂತ. ಹಿಂದೂ ನಿನಗೆ ಮರಣ ಇದ್ದಿಲ್ಲ, ಇಂದೂ ಮರಣ ಇಲ್ಲ, ಮುಂದೂ ಮರಣ ಇಲ್ಲ ಅಂತ ಅವರ ಅಭಯ ಇಟ್ಟು ಮಸ್ತಕದ ಮೇಲೆ ಅಸ್ತವನ್ನಿಟ್ಟು ಉಪದೇಶ ಮಾಡಿರಲಿಲ್ಲ. ಹಾಗಾಗಿ ನಮಗೆ ಪ್ರಳಯವೇ ಇಲ್ಲ ಅಂದಾಗ ಸರ್ವಕಾಲದ ಸರ್ವ ಪರಿಸ್ಥಿತಿಗಳಿಗೆ ನಾವು ಸಾಕ್ಷಿ ಅಂತ ಅರ್ಥ ಆಯ್ತು ನೋಡ್ರಿ. ಎಷ್ಟು ಯುಗ ಪ್ರಳಯವ ಅದಕ್ಕೆ ನೀನು ಸಾಕ್ಷಿ, ಮತ್ತೆ ಎಷ್ಟು ಯುಗಗಳು ಹುಟ್ಟ್ಯವ ಅದಕ್ಕೂ ನೀನು ಸಾಕ್ಷಿ, ಮತ್ತೆ ಹುಟ್ಟಿದ ಯುಗಗಳು ಎಂದು ಪ್ರಳಯ ಆಗ್ತವ ಅದಕ್ಕೂ ಕೂಡ ನೀನು ಸಾಕ್ಷಿ. ಸಾಮಾನ್ಯವಾಗಿ ಈಗ ನಾವು ನದಿ ದಡದಲ್ಲಿವಿ ಅಥವಾ ಕೆಲವು ಜನರೇ ಹಳ್ಳಿಗಳಲ್ಲಿ ಒಂದು ಹಳ್ಳ ಅಂತ ಇರ್ತಾವ. ಹಳ್ಳದಲ್ಲಿ ನೀರು ಯಾವಾಗಲೂ ಹರಿದಾಡ್ತಿರ್ತಾವ, ನದಿಯಲ್ಲಿ ನೀರು ಯಾವಾಗಲೂ ಹರಿತಾವ. ಕೆಲವೊಂದು ಸಲ ನದಿಯಲ್ಲಿ ನೀರಿನ ಹರಿವು ಕಡಿಮೆ ಆಗ್ತದೆ, ನೀರನ್ನು ಇಲ್ಲಂಗೆ ಆಗ್ತದೆ. ಹಳ್ಳದಾಗೂ ನೀರು ಒಂದ್ಸಲ ತುಂಬಿದಂಗೆ ಆಗ್ತದ, ಒಂದ್ಸಲ ಖಾಲಿ ಆದಂಗೆ ಆಗ್ತದ. ಆದ್ರೆ ನೀನು ಆ ಹಳ್ಳ ತುಂಬಿದ್ದನ್ನು ನೋಡಿದ್ದಿ, ಹಳ್ಳ ಖಾಲಿ ಆದದ್ದನ್ನು ನೋಡ್ತಿದ್ದಿ. ನದಿ ತುಂಬಿದ್ದನ್ನ ನೋಡ್ತಿದ್ದಿ, ಖಾಲಿ ಆದದ್ದನ್ನು ನೋಡ್ತೀವಿಲ್ಲ. ಆದ್ರೆ ನಾನು ಮಾತ್ರ ಖಾಲಿ ಆಗಿಲ್ಲ. ಯಾಕಂದ್ರೆ ನೀನು ಸಾಕ್ಷಿಯಾಗಿ ಇದ್ದಿ. ತುಂಬ್ಯಾವಂದ್ರೇನು? ಅವು ಹುಟ್ಟ್ಯಾವಂತ. ಖಾಲಿ ಐತಂದ್ರೇನು? ಪ್ರಳಯ ಆಗದಂತ ಅರ್ಥ. ಆ ನದಿಯ ಹುಟ್ಟುವಿಕೆ ಮತ್ತು ಪ್ರಳಯಕ್ಕೆ ನೀವು ಸಾಕ್ಷಿಯಲ್ಲ. ಅದರಂತೆ ಈ ಜ್ಞಾನಕ್ಕೆ ಏನಾಗ್ತಂದ್ರೆ, ನನ್ನ ಸಮಾನ ಧರ್ಮವನ್ನು ಪಡೆದುಕೊಂಡವನು, ಕೃಷ್ಣ ಹೇಳ್ತಾನ, ಈ ರೀತಿಯಾಗಿ ಜ್ಞಾನವನ್ನು ಪಡೆದುಕೊಂಡವನು
ಅವನಿಗೇನು ಆಗುತ್ತಾನೆ ಅಂದರೆ ಸಾಕ್ಷಾತ್ ಪರಮೇಶ್ವರನ ಸ್ವರೂಪವನ್ನೇ ಹೊಂದುತ್ತಾನೆ. ಏನಾಯಿತು? ಸಾಕ್ಷಾತ್ ಪರಮೇಶ್ವರ. ಹಾಗಾಗಿ ಮುಂದಿನ ಒಂದು ಶ್ಲೋಕದಲ್ಲಿ ಏನು ಹೇಳ್ತಾರೆ ಮಹಾತ್ಮರು ಅಂದರೆ, ಮಮ ಯೋನಿ ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಯಿ ಅಹಂ ಸಂಭವ ಸರ್ವಭೂತಾನಾಂ ತತ್ ಭವತಿ ಭಾರತ ಅಂತ ಈ 3ನೇ ಶ್ಲೋಕದಲ್ಲಿ, ಹೇ ಭಾರತ ಅಂದ್ರೆ ಅರ್ಜುನ, ಮಹತ್ತಾದ ಪ್ರಕೃತಿಯೇ ನನ್ನ ಯೋನಿ. ಭಗವಂತ ಹೆಂಗ್ ಹುಟ್ಟ್ಯಾನ ಅಂದ್ರೆ, ನಾವು ನೀವು ಹುಟ್ಟಿದಂಥ ಯೋನಿಯಲ್ಲಿ ಹುಟ್ಟಿ ಬಂದವನಲ್ಲ. ನಾವು ತಾಯಿಯ ಗರ್ಭದ ಯೋನಿಯಲ್ಲಿ ಹುಟ್ಟಿವಿ ನೋಡ್ರಿ. ಯಾಕೆ ಹುಟ್ಟಿವಂದ್ರೆ ನಾವು ಬಹಳ ಸಣ್ಣವರಾಗಿವಿ, ಅದಕ್ಕೆ ಚಿಕ್ಕ ಯೋನಿಯಲ್ಲಿ ಹುಟ್ಟಲಿಕ್ಕೆ ಬಂತು. ಹೌದಲ್ರಿ? ಆದರೆ ಪರಮಾತ್ಮ ಸಣ್ಣವನೇನವನು? 14 ಲೋಕಕ್ಕೆ ಒಡೆಯ ಅಂದಾಗ ಲೋಕ ಚಿಕ್ಕದಾಯ್ತು ವಿನ ಪರಮಾತ್ಮ ಲೋಕದಕ್ಕಿಂತ ಬಹಳ ದೊಡ್ಡವನಾದ. ಅಂಥ ದೊಡ್ಡ ಮಹಾಪುರುಷ ಸಣ್ಣ ಯೋನಿಯಲ್ಲಿ ಹುಟ್ಟಲಿಕ್ಕೆ ಸಾಧ್ಯ ಅದೇನು? ಇಲ್ಲ. ಅದಕ್ಕಾಗಿ ಅವರು ಹೇಳಿದರು, ಇಲ್ಲಿ ಪ್ರಕೃತಿ ನನ್ನ ಯೋನಿ, ಈ ಪ್ರಪಂಚವೇ ನನ್ನ ಯೋನಿ. ಪ್ರಪಂಚ ಸಣ್ಣದೇ, ಜಗತ್ತು. ಅದರಲ್ಲಿ ನಾನು ಗರ್ಭವನ್ನು ಧರಿಸುತ್ತೇನೆ ಅಂತ ಹೇಳಿಲ್ಲ, ಗರ್ಭವನ್ನು ಇಡುತ್ತೇನೆ. ಗರ್ಭ ಇಟ್ಟಾನಂದ್ರೆ ಇಟ್ಟವನು ಬೇರೆ, ಗರ್ಭನೇ ಬೇರೆ ಅಂತ. ನಾವು ಗರ್ಭದಲ್ಲಿ ಹುಟ್ಟಿದವರು, ನಾವು ಗರ್ಭದಲ್ಲಿ ಇಟ್ಟವನು ಪರಮಾತ್ಮ. ಹಾಗಾಗಿ ಇಲ್ಲಿ ಸರ್ವ ಪ್ರಾಣಿಗಳು ಉತ್ಪತ್ತಿಯಾಗಿವೆ. ಆ ದೊಡ್ಡ ಪ್ರಕೃತಿ ಜಗತ್ತನ್ನುವುದೇ ಯೋನಿ. ಆ ದೊಡ್ಡ ಯೋನಿ ಇದ್ದ ಕಾರಣ ಸರ್ವ ಜೀವಿಗಳು 84 ಲಕ್ಷ ಜೀವಿಗಳು ಹುಟ್ಟಲಿಕ್ಕೆ ಅವಕಾಶ ಆಯಿತು. ನಾವು ಆನೆ ಬಹಳ ದೊಡ್ಡದಂದ್ರೆ ಆನೆ ಮರೆಯತ್ತೆ ಹುಟ್ಟುತ್ತದೆ ವಿನ ಇನ್ನೊಬ್ಬರು ಹುಟ್ಟಲಿಕ್ಕೆ ಆ ಗರ್ಭದಲ್ಲಿ ಅವಕಾಶ ಇಲ್ಲ. ಮಾನವರಾಗಿ ನಾವು ಹುಟ್ಟಿವಂದ್ರೆ ತಾಯಿಯ ಗರ್ಭದಲ್ಲಿ ಮಾನವನಷ್ಟೇ ಹುಟ್ಟಲಿಕ್ಕೆ ಅವಕಾಶ ಆದ, ಇನ್ನೊಂದು ಪ್ರಾಣಿ ಜೀವಿ ಹುಟ್ಟಲಿಕ್ಕೆ ಅಲ್ಲಿ ಅವಕಾಶ ಇಲ್ಲ. ಆದನ್ರಿ? ಏನಂದ್ರೆ ಒಂದು ಆನೆ ದೊಡ್ಡದಂದ್ರೆ ಅಲ್ಲೇ ಸಾವಿರಾರು ಪ್ರಾಣಿಗಳು ಜೀವಿಗಳು ಹುಟ್ಟುವುದಾಗಿತ್ತಲ್ಲ, ಹುಟ್ಟಲಿಕ್ಕೆ ಬರಂಗಿಲ್ಲ. ಅದು ಈ ಜಗತ್ತಿನಲ್ಲಿ ಸರ್ವ ಪ್ರಾಣಿಗಳು ಹುಟ್ಟ್ಯಾವಂದ್ರೆ ಇದು ಎಂಥ ಗರ್ಭ! ಪರಮಾತ್ಮನ ದೃಷ್ಟಿಯಲ್ಲಿ ಪ್ರಕೃತಿ ಗರ್ಭ. ಅದಕ್ಕಾಗಿ ಎಲ್ಲ ಹುಟ್ಟಕ್ಕೆ ಅವಕಾಶ ಆಯ್ತು. ಹೀಗೆ ಯಾವತ್ ಸಂಜಾಯತೆ ಕಿಂಚಿತ್ ತತ್ವಂ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗ ದ್ವಿದ್ವಿ ಭರತ ವರ್ಷ ಅಂತ ಹಿಂದೆನೂ ಹೇಳ್ಯಾರ. ಅರ್ಥಾತ್ ಪರಮೇಶ್ವರನಾದ ನನಗೆ ಮಹದ್ ಬ್ರಹ್ಮವೇ ಯೋನಿ. ನಾನು ಎಲ್ಲರ ಹುಟ್ಟಿದ ಜಾಗದಲ್ಲೇ ಹುಟ್ಟಿದವ ನಾನಲ್ಲ. ನಾವೆಲ್ಲ ಹುಟ್ಟಿವಲ್ಲ, ಹುಟ್ಟಿದ ಜಾಗವನ್ನ ಮುಟ್ಟಿ ಅದರಲ್ಲಿ ಮತ್ತೆ ಹುಟ್ಟಿ ಬಂದಿವಿ. ಅದಕ್ಕೆ ಮುಟ್ಟಿನಲ್ಲಿ ಹುಟ್ಟಿದವ ಅಂತಾರ. ಬೇಕಲ್ಲ ಕೇಳಂಗಿಲ್ಲ. ಏನ್ ದೊಡ್ಡ ಪಂಡಿತ ಮಗನೇ ನೀನು ಮುಟ್ಟಿನಾಗ ಹುಟ್ಟಿ ಬಂದವನು, ಏನು ಆಕಾಶದಲ್ಲಿ ಹುಚ್ಚಿ ಬಿದ್ದಿದ್ದೇನು? ಪರಮಾತ್ಮಗೆ ಯಾಕೆ ಹೇಳಲ್ಲ? ಪರಮಾತ್ಮ ಯಾರ ಗರ್ಭದಲ್ಲಿ ಆ ಗರ್ಭವನ್ನು ಮುಟ್ಟಿ ಆ ಗರ್ಭದ ಮುಟ್ಟಿನೋಳು ಹುಟ್ಟಿ ಬಂದವನು ಪರಮಾತ್ಮಲ್ಲ, ಭಗವಂತಲ್ಲ. ಅದಕ್ಕೆ ಆತ್ಮನಿಗೆ, ಪರಮಾತ್ಮನಿಗೆ ತಂದೆ ತಾಯಿ ಹೆಸರೇ ಇಲ್ಲ ನೋಡ್ರಿ.
ಪರಮಾತ್ಮನ ಜಗತ್ತು ಹುಟ್ಟಿತು ಅಂತ ಹೇಳಿದ್ರಿ ವಿನ ಪರಮಾತ್ಮ ಯಾರಿಗೆ ಹುಟ್ಟೇನಂತ ಯಾವ ಶಾಸ್ತ್ರ ವೇದ ಉಪನಿಷತ್ತು ಹೇಳಿವೆ? ಅದಕ್ಕೆ ಅವ್ರು ಹೇಳಿದ್ರು, ಎಲೈ ಅಭವ, ಬೇಡವೇನು ಅಭವ. ಅಲ್ಲಿ ಯಾರನ್ನ ಬೇಡಕತ್ಯಾನ? ಭಕ್ತ ಪರಮಾತ್ಮ ಬೇಡಕತ್ತ. ಪರಮಾತ್ಮನ ಯಾಕೆ ಬಿಡೋಕಾಗಿತ್ತು? ಎಷ್ಟೋ ಜಗತ್ತಿನಲ್ಲಿ ಎಂತೆಂಥ ಶ್ರೀಮಂತರಾರ ಮತ್ತೆ ರಾಜ ಮಹಾರಾಜರಾರ, ಎಷ್ಟೋ ಮಂದಿ ಸಿದ್ಧಿ ಪುರುಷಗಳು ನೀವು ಏನನ್ನ ಕೇಳಿದರೆ ತಕ್ಷಣದಲ್ಲಿ ಅಂಗೈಯಲ್ಲಿ ಬಂಗಾರವನ್ನು ಮಾಡಿ ಕೊಡ್ತಕ್ಕಂಥವ್ರು ಆಗಿ ಹೋಗ್ಯಾರ. ಅವ್ರನ್ನ ಕೇಳದ ಬಿಟ್ಟು ನೀನು ಅಭವನ ಯಾಕೆ ಕೇಳಿದಿ? ಆ ಭಕ್ತ ಗೊತ್ತು, ಭವಕ್ಕೆ ಬಂದವನ್ನ ಕೇಳಿದರೆ ಅವ್ರು ಏನು ಕೊಡ್ತಾರಂದ್ರೆ, ಭವದಲ್ಲಿ ಹುಟ್ಟಿದ ಮೇಲೆ ಪ್ರಪಂಚದಲ್ಲಿ ಏನೇನು ಆದ ಅದನ್ನಷ್ಟೇ ಕೊಡುವ ಶಕ್ತಿ ಆದ ವಿನಃ ಮುಕ್ತನನ್ನಾಗಿ ಮಾಡುವ ಶಕ್ತಿ ಇವರಿಗಾದೇನು ಇಲ್ಲಲ್ಲ. ಎಲ್ಲರೂ ಹುಟ್ಟ್ಯಾರ, ಹುಟ್ಟಿದವ್ರನ್ನ ಕೇಳಿದರೆ ಮತ್ತೆ ನಾ ಹುಟ್ಟುವುದನ್ನೇ ಹೇಳ್ತಾರೆ ವಿನ ಹುಟ್ಟಲಾರದವನ್ನ ಕೇಳಿದರೆ ಅವನು ಹೇಳ್ತಾನ ನೀನು ಹುಟ್ಟಬಾರದು ಅಂದ್ರೆ ಇದನ್ನ ನೀವು ಮುಟ್ಟಬಾರದು ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ ಅವರು? ಹುಟ್ಟಬಾರದು ಅಂದ್ರೆ ಇದನ್ನ ನೀವು ಮುಟ್ಟಬಾರದು. ಏನು ಮುಟ್ಟಬಾರದು? ತಾಯಿಯ ಗರ್ಭವನ್ನ ಮತ್ತೆ ನಾವು ಮುಟ್ಟಬಾರದು ನೋಡ್ರಿ. ತಾಯಿಯ ಗರ್ಭ ಅದಂಗ ಸಾಧ್ಯ ಆದ್ರಿ ಅನ್ನೋದಕ್ಕೆ ಯಾರು ಅದನ್ನ ಮುಟ್ಟಲಾರದ ಹುಟ್ಟ್ಯಾರ ಅವ್ರನ್ನ ಕೇಳಿದರೆ ಅವರು ಅದಕ್ಕೆ ಉಪಾಯ ಹೇಳ್ತಾರಿಲ್ಲ. ನಾವು ಮುಟ್ಟಿ ಹುಟ್ಟಿದವ್ರನ್ನ ಕೇಳಿ ಮತ್ತೆ ಹುಟ್ಟೋದನ್ನೇ ಹೇಳ್ತಾರೆ ವಿನ ಹುಟ್ಟಲಾರ್ದನ್ನ ಯಾರು ಬೋಧ ಮಾಡಂಗಿಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾನ ಅರ್ಜುನಗ, ನನ್ನಂತೆ ಜ್ಞಾನವಾದರೆ ಅಹಂಕಾರದಿಂದ ಅಲ್ಲದು ಅಭಿಮಾನದಿಂದ ಹೇಳ್ತಾನಂತ ಅರ್ಥ ಮಾಡಬೇಕು. ಇಲ್ಲಾಂದ್ರೆ ಕೃಷ್ಣಗೆ ಎಂತ ಅಹಂಕಾರ ರೀ ಅಂತ ಅಂತಾರ. ಅಹಂಕಾರ ಅಲ್ಲ, ಅದು ನಿರಹಂಕಾರದಲ್ಲಿ ಹೇಳಿದ ಮಾತು. ಅದಕ್ಕಾಗಿ ಚರಾಚರ ಭೂತಗಳ ಉತ್ಪತ್ತಿಯನ್ನ ಇಲ್ಲಿ ಹೇಳಿ ಅರ್ಜುನ ಮಹತ್ತು ಮತ್ತು ಬ್ರಹ್ಮವೆಂದು ಹೆಸರು ಬರಲು ಕಾರಣವೇನೆಂದರೆ ಶಾಸ್ತ್ರದಲ್ಲಿ ಅವಿದ್ಯೆ, ಅಜ್ಞಾನ, ಪ್ರಕೃತಿ, ತ್ರಿಗುಣಾತ್ಮಕವಾದ ಮಾಯೆ ಇತ್ಯಾದಿ ಹೆಸರುಗಳಿಂದ ಹೇಳಿಸಿಕೊಳ್ಳುವ ಅವ್ಯಾಕೃತವು ತನ್ನಿಂದಾದ ಕಾರ್ಯಗಳಾದ ಆಕಾಶಾದಿಗಳಿಂತಲೂ ಅಧಿಕವಾದದ್ದರಿಂದ ಮಹತ್ತು ಅಥವಾ ಪ್ರಕೃತಿ ಅಥವಾ ಮಾಯೆ ಅಂತ ಹೇಳಿ ಬಂದ್ರವ್ರು. ಯಾಕೆ ಹೇಳಬೇಕಾದ ಇಲ್ಲಿ ಮಾತಂದ್ರೆ, ಎಲ್ಲರೂ ನಾವು ಹುಟ್ಟಿ ಚರ ಅಚರ ಸ್ಥಾವರ ಜಂಗಮ ಎರಡು ಒಂದೇ. ನಾವೆಲ್ಲ ಹುಟ್ಟಿ ಬಂದದ್ದು ಎಲ್ಲಿ ಅಂದ್ರೆ ಪಂಚಮಹಾಭೂತಗಳಿಂದ ಭೌತಿಕ ಶರೀರೇನದ ಆ ಶರೀರದಿಂದನೇ ಹುಟ್ಟಿ ಬಂದವರು ಸರ್ವ ಜೀವರಾಶಿಗಳು. ಹೌದಿಲ್ಲ? ಆದ್ರೆ ಭಗವಂತ ಹೇಳ್ತಾನ, ನೀವು ಹುಟ್ಟಿದ ಸಣ್ಣ ಯೋನಿ ಅಲ್ಲ, ನಾ ದೊಡ್ಡ ಯೋನಿಯನ್ನ ಮಾಡಿಕೊಂಡು ಹುಟ್ಟಿನಿ. ಯಾವುದಪ್ಪ? ಮಾಯೆ ಅಥವಾ ಪ್ರಕೃತಿ ಅಂದರು. ಅರ್ಥಾತ್ ಈ ಪಂಚಮಹಾಭೂತಗಳ ಭೌತಿಕವಾದ ದೇಹ, ಪಂಚಮಹಾಭೂತಗಳು ಎಲ್ಲರಿಗೆ ಕಾಣ್ತಾವಿಲ್ಲ? ಭೂಮಿ ಕಂಡದ, ನೀರು ಕಾಣ್ತದ, ಅಗ್ನಿ ಕಾಣ್ತದ, ವಾಯು ಕಾಣ್ತದ, ಆಕಾಶ ಕಾಣ್ತದ. ಶಾಸ್ತ್ರ ಕೇಳಿದಾಗ ಆ ಒಂದು ಪಂಚಮಹಾಭೂತಗಳೇ ಪಂಚೀಕೃತಗೊಂಡು ಈ ದೇಹದಲ್ಲಿ ಒಂದೊಂದು ಭಾಗವಾಗಿದ್ದು ಅವುಗಳ ಒಕ್ಕೂಟದಿಂದ ಕ್ರೋಢೀಕರಿಸಿದಾಗ ಒಂದು ದೇಹವಾಗಿ ಆ ದೇಹದಲ್ಲಿ ಹುಟ್ಟಿ ಬಂದವರು ನಾವು ನೀವೆಲ್ಲ.
ಇದಕ್ಕೆ ಮಹಾ ಅಂತ ಯಾಕಂದ್ರು ಅಂದರೆ, ಯಾವ ತ್ರಿಗುಣ ಅಂತ ಹೇಳ್ತೀವಲ್ಲ, ಗುಣಗಳಿಗೆ ಆಕಾರ ಅದೇನು ಇಲ್ಲ. ಪ್ರಕೃತಿಗೆ ಆಕಾರ ಅದೇನು, ಮಹಾತತ್ವಕ್ಕೆ ಆಕಾರ ಅದೇನು, ಮಾಯೆಗೆ ಆಕಾರ ಅದೇನು ಇಲ್ಲ. ಅಂದರೆ ಪರಮಾತ್ಮನ ಆತ್ಮನ ಯೋನಿ ಹೇಗಿದ್ದು ಅಂದರೆ ಆಕಾರದ ಯೋನಿ ಅಲ್ಲ, ಅವು ನಿರಾಕಾರದ ಯೋನಿ ಅಂತ ಅರ್ಥ ಮಾಡಬೇಕು. ನಿರಾಕಾರ ಕಾರಣದಿಲ್ಲ ಅಂದ್ರೆ ಏನು, ನಿರಾಕಾರ ಅಂತ. ಹಾಗಾಗಿ ಇಲ್ಲಿ ತನ್ನಿಂದಾದ ಸಮಸ್ತ ಕಾರ್ಯಗಳ ವೃದ್ಧಿಗೆ ಹೇತುವಾದ್ದರಿಂದ ಬ್ರಹ್ಮವೆಂತಲೂ ಅಥವಾ ಬ್ರಹ್ಮಕ್ಕೆ ಉಪಾಧಿ ಆದುದರಿಂದ ಪರಬ್ರಹ್ಮವೆಂತಲೂ ಹೆಸರು. ಉಪಾಧಿಗೆ ನಾವೇನಂದ್ವಿ, ಕೊಡ ಅಂದ್ವಿ. ಅದರ ಕಾರಣಕ್ಕೆ ಮಣ್ಣು ಅಂದ್ವಿ. ಕೊಡ ಅಂತೀವಿಲ್ಲ ನಾವು, ಕೊಡಕ್ಕೆ ಕಾರಣ ಏನು, ಮಣ್ಣಾದ. ಮಣ್ಣು ಬೇರೆ ಕೊಡ ಬೇರೆ ಅದೇನು ಇಲ್ಲ. ಅದು ಹೇಗೆಲ್ಲವೋ ಬ್ರಹ್ಮ ಮತ್ತು ಮಾಯೆ ಉಪಾಧಿಯಿಂದ ಕೂಡಿದಾಗ ಮಾಯೆ ಅಂತು, ಅದಕ್ಕೆ ಕಾರಣವನ್ನು ನೋಡಿದಾಗ ಅದು ಬ್ರಹ್ಮ ಅಂತು. ಅಂದರೆ ಮಾಯೆಗೂ ಬ್ರಹ್ಮನಿಗೂ ಏನು ವ್ಯತ್ಯಾಸ ಆದೇನೆಂದರೆ, ಅಜ್ಞಾನ ದೃಷ್ಟಿಯಲ್ಲಿ ವ್ಯತ್ಯಾಸ ಅದ, ಸುಜ್ಞಾನ ದೃಷ್ಟಿಯಲ್ಲಿ ಅಭೇದ ಆದಂತ. ಅದಕ್ಕೆ ಮಾಯೆ ಮಿಥ್ಯ ಅಂದರು. ಮಿಥ್ಯ ಅಂತ ಯಾಕೆ ಹೇಳಿದ್ರು, ಇತ್ತು ಅಂದರೆ ಸತ್ಯ ಅಂತ ಹೇಳಬೇಕಾತಿತ್ತು. ಕೊನೆಗೆ ಉಪಸಂಹಾರ ಮಾಡುವಾಗ ಮಾಯೆ ಮಿಥ್ಯ, ಬ್ರಹ್ಮ ಒಂದೇ ಸತ್ಯ ಅಂತ ಹೇಳಿದಂತೆ ಇಲ್ಲಿ ಕೂಡ ಅನಂತ ಮಾತುಗಳಿಂದ ವಿಚಾರ ಮಾಡಿದಾಗ ಭೂತಗಳ ಜನ್ಮಕ್ಕೆ ಕಾರಣವಾದ ಏಕೋ ಅಹಂ ಬಹುಶ್ಯಾಂ ಎಂಬ ಈ ಲಕ್ಷಣ ರೂಪವಾದ ಸಂಕಲ್ಪ. ಅದಕ್ಕೆ ಸೃಷ್ಟಿ ಹೇಗಾಯಿತು ಅಂದರೆ ಅನಂತ ಶಾಸ್ತ್ರಗಳಲ್ಲಿ ಅನಂತ ರೀತಿಯಿಂದ ಬರೆದರೂ ಕೂಡ ಇಲ್ಲಿ ಸಂಕಲ್ಪ ಅಂತ ಇಟ್ಟರು. ಸಂಕಲ್ಪ ಮತ್ತೆ ಈ ಸಂಕಲ್ಪವೆಂಬ ಗರ್ಭವನ್ನು ಆ ಮಾಯೆಯಲ್ಲಿ ಧಾರಣೆಗೈಯುವನೆಂದರ್ಥ. ಬೇಕಲ್ಲಿ ಗರ್ಭ ಧಾರಣೆ ಮಾಡಬೇಕಾದ್ರೆ ಬೇಕು. ಅಲ್ಲೇ ಅದಕ್ಕೆ ಮಾತು ಸೊಳಕೆ ಮೊಳಕೆ ಪೊಳಕೆ ಅಂತ 3 ಮಾತಿನಲ್ಲಿ ಮುಗಿಸಿಬಿಟ್ರು. ಅದು ಮೊದಲು ಬೀಜ ಅದ, ಬೀಜ 6-7 ದಿನದಾಗ ಅದೇನಾಗ್ತದ, ಸ್ವಲ್ಪ ಮಹತ್ವ ಉಬ್ಬುತ್ತದಿಲ್ಲ. ಉಬ್ಬಿದ ಮೇಲೆ ಏನಾಗ್ತದೆ, ಸ್ವಲ್ಪ ದಿನದಾಗ ಮೊಳಕೆ ಅಂದರೆ 2-3 ಪದರ ಆಗ್ತದೆ. ಇರಲಿ, ಅದು ಸೊಳಕೆ ಮೊಳಕೆ ಪೊಳಕೆ ಅಂತ. ಆ ಬೀಜನೇ ಉಬ್ಬಿ ಮಹತ್ವ ಆಗ್ಯದು, ಅದಕ್ಕೆ ಮತ್ತೆ ಅದು ಬೀಜ ಬಿಟ್ಟು ಮಹತ್ವ ಆಗ್ಯದು. ಬೀಜನಿಂದ ಆಗ್ಯದ, ಅಲ್ಲಿಂದ ಅದೇ ಮಹತ್ವ ಮೊಳಕೆ ಆಯ್ತಿಲ್ಲ, ಅದರಿಂದ ಆಗ್ಯದು. ಮತ್ತೆ ಮೊಳಕೆ ಬ್ಯಾರೆ ಇದರಿಂದ ಬಂದು ಸೇರಿತು. ಒಂದರಿಂದನೇ ಎಲ್ಲವೂ. ಯಾಕಾಯ್ತಂದ್ರೆ ಅದು ವಿಶಾಲವಾದಾಗ ಬಹುರೂಪ ಆಗಬೇಕು ಅಂದಾಗ ಅದು ಸಂಕಲ್ಪ. ಒಂದು ಬೀಜ ಮನೆಯಲ್ಲಿ ಎಷ್ಟು ವರ್ಷ ನೆಡ್ರಿ ಬೀಜ ಮೊಳಕೆ ಹೊಡೆಯಂಗಿಲ್ಲ. ಹುಳ ಹಿಡ್ದತ್ವಿನ ಮೊಳಕೆ ಅಂತೂ ಹೊಡೆಯಂಗಿಲ್ಲ. ಅದೇ ಭೂಮಿಯ ಸಂಬಂಧ ಆಯಿತು ಅಂದರೆ ಅದು ಮೊಳಕೆ ಆಗ್ತದಲ್ಲ, ಆಯಿತು. ಭೂಮಿಯ ಸಂಬಂಧದಿಂದ ಅದು ಬೆಳೀತು. ಆ ಭೂಮಿಯ ಸಂಬಂಧ ಆದಾಗ ತನ್ನ ಮೂಲ ಸ್ವರೂಪ ಕಳ್ಕೊಂಡದೇನು ಬೀಜ. ಜೋಳ ಬಿತ್ತೀರಿ, ಮನೇಲಿಟ್ರೆ ಅದು ಮೊಳಕೆ ಆಗಲಿಲ್ಲ, ಜೋಳ ತೆನೆ ಆಗಲಿಲ್ಲ. ಅದೇ ಬೀಜ ಭೂಮಿಯ ಸಂಬಂಧ ಆದಾಗ
ಅದೇನಾಯಿತು, ಬೆಳೀತು, ಕಬ್ಬಾಯಿತು, ತೆನೆ ಆಯಿತು, ಜೋಳ ಆಯಿತು. ಮಧ್ಯದಲ್ಲಿ ಇಷ್ಟು ರೂಪಾಂತರ ಆಗ್ಯದ. ಆದ್ರೆ ಅಂತಿಮದಲ್ಲಿ ತನ್ನ ಬಿಟ್ಟು ಬೇರೆ ಏನನ್ನ ಆಗ್ಯದ ಅನ್ನೋದು ಬೀಜನೇ ಅವಲ್ಲ. ಅದಂಗ ಈ ಬ್ರಹ್ಮನಿಂದ ಸೃಷ್ಟಿ ಏನು ಸಂಕಲ್ಪದಿಂದಾಗಲಿ ಇನ್ನೊಂದು ರೀತಿ ಆಗಲಿ ಉಪಾಧಿ ದೊರೆತಾಗ ಅದರ ತನ್ನ ಮೂಲ ಏನದ ಆ ಮೂಲವೇ ಅಂತಿಮದಲ್ಲಿರ್ತದ. ಅದಕ್ಕೆ ಬ್ರಹ್ಮನಿಂದನೇ ಆತ್ಮನಿಂದನೇ ನಾವು ಹುಟ್ಟಿವಿ ಅಂದರೆ ಮಧ್ಯದಲ್ಲಿ ಏನೇನು ಆಗಿ ತೋರಿದ್ರು ಕೂಡ ಅಂತಿಮದಲ್ಲಿ ನಾವು ಆತ್ಮರಾಗೇ ಇರ್ತೀವಿ ನೋಡ್ರಿ. ಮಧ್ಯದಲ್ಲಿ ಏನಾಯ್ತು, ಇದು ನಾನಾ ರೀತಿಯಾಗಿ ಬೆಳೆದು ತಾಯಿ ಗರ್ಭ ಅದು ಬೆಳೆದಂಗಾಯಿತು, ಆ ಗರ್ಭದಿಂದ ಹೊರಗೆ ಬಂದಂಗಾಯಿತು, ಶಿಶುವಾಯಿತು, ಬಾಲಕ ಆಯಿತು, ಯೌವನ ಆಯಿತು, ಮುಪ್ಪಾಯಿತು, ವಿನಶ್ಚಿತನ ಆಗ್ತದ. ಕೊನೆಗೆ ಏನು ಉಳಿತದ ಅದ್ರಾಗ? ಜ್ವಾಳ ನೋಡುವಲ್ಲ, ಅದಂಗೆ ಏನು ಉಳಿತದ ಇಲ್ಲಿ? ನೇತಿ. ಈ ಮಧ್ಯದಾಗ ಇದ್ದದ್ದು ಏನದ, ಇದು ನಾನಲ್ಲ ಅಥವಾ ನಿಂದಲ್ಲ, ಇದು ನಾನಲ್ಲ ನಂದಲ್ಲ, ಇದು ನಾನಲ್ಲ ನಂದಲ್ಲ, ಇದು ನಾನಲ್ಲ ನಂದಲ್ಲ. ಅದಕ್ಕಾಗಿ ಎಲ್ಲವನ್ನ ನಂದಲ್ಲ ಅಂತ ರೈತ ಅಲ್ಲೇ ಬಿಟ್ಟು ಜ್ವಾಳ ಒಂದೇ ತಂದಂತೆ ತಗೊಂಡು ಹೋಗ್ತಾನ. ಅವನು ನಡುವನು ಯಾರನ್ನ ಒಯ್ಲಿ ಅಂತಾನ. ಹತ್ತಿ ಬಿತ್ತರಿ ಎಲ್ಲರಿಗ ಹೋಗಾದ ಹತ್ತಿಯನ್ನ ತಗೊಂಡು ಮನೆಗೆ ಹೋಗ್ತಾರೋ, ಗಿಡವನ್ನ ತಗೊಂಡು ಮನೆಗೆ ಹೋಗ್ತಾರೋ? ಮೊದಲಾದರೂ ಹತ್ತಿ ಗಿಡ ಯಾವ್ದು ಒಲೆ ಪಲೆ ಹಚ್ಚಾಗ ಬರ್ತಾನೆ ತಗೊಂಡು ಹೋಗ್ತಿದ್ರು. ಈಗ ಅವನು ಯಾರು ಕೇಳಂಗಿಲ್ಲ, ಅವನು ಕಿತ್ತಿ ಹಾಕಿ ಸುಡೋದಕ್ಕೆ ಮತ್ತೆ ನಾವು ರೊಕ್ಕ ಕೊಡ್ಬೇಕು. ಮತ್ತೆ ಹತ್ತಿಗೆ ಹಂಗೆ ಮಾಡ್ಬೇಕು, ಅದು ಮಾಡಂಗಿಲ್ಲಲ್ಲ. ಯಾಕೆ? ಅಲ್ಲಿ ನೀನೇನು ನಿನ್ನ ಸ್ವರೂಪ ಅದ್ರಾಗ. ಹಾಗಾಗಿ ಇಲ್ಲಿ ಕೂಡ ಮಹಾತ್ಮರು ಒಬ್ಬ ತಂದೆ ಪುಣ್ಯ ಪಾಪದಿಂದ ಕೂಡಿದ ಅಂತ. ಯಾವ ತಂದೆ ಆಗಲಿ ಯಾವ ತಾಯಿ ಆಗಲಿ ನಮಗೆ 3 ಫಲ ಅವ. ಕರ್ಮಗಳಿಗೆ ಫಲ 3: ಒಂದು ಪುಣ್ಯ, ಒಂದು ಪಾಪ, ಮತ್ತೊಂದು ಮಿಶ್ರ. ಬರೇ ಪುಣ್ಯ ಮಾಡಿದ ಪುಣ್ಯಾತ್ಮ ತಂದೆ ಎಲ್ಲಿಯೂ ಇಲ್ಲ, ಬರೇ ಪಾಪವನ್ನು ಮಾಡಿ ಹುಟ್ಟಿದಂಥ ತಂದೆ ಎಲ್ಲಿಯೂ ಇಲ್ಲ. ಪಾಪ ಬಹಳ ಮಾಡಿದಂದ್ರೆ ಪುಣ್ಯ ಅಂಶ ಸ್ವಲ್ಪ ಆದ್ರೂ ಇರ್ತದ. ಪುಣ್ಯ ಬಹಳ ಮಾಡ್ಯಾನಂದ್ರೆ ಪಾಪದ ಮಿಶ್ರ ಸ್ವಲ್ಪ ಇರ್ತದ. ಇಲ್ಲಿ ಪುಣ್ಯ ಪಾಪದಿಂದ ಕೂಡಿದ ಮತ್ತು ಆಹಾರ ರೂಪದಲ್ಲಿ ತನ್ನಲ್ಲಿ ಲೀನವಾದ ಪುತ್ರನನ್ನ ಸ್ಥೂಲ ಶರೀರದೊಡನೆ ಸಂಬಂಧ ಮಾಡಲು ಹಿಂದಿನ ಜನ್ಮದ್ದು ಪುಣ್ಯ ಪಾಪವನ್ನು ಮಾಡಿದ ಮತ್ತು ಆಹಾರ ರೂಪದಿಂದ ತನ್ನಲ್ಲಿ ನಾವು ಯಾವುದರಿಂದ ಆಹಾರ ದವಸ ಧಾನ್ಯಗಳಿಂದ ಆ ಲೀನವಾದ ಪುತ್ರನನ್ನ ಕಾಣಲಾರದ ಮಗನನ್ನ ಸ್ಥೂಲ ಶರೀರದೊಡನೆ ಸಂಬಂಧ ಹೊಂದಿ ಸ್ತ್ರೀ ಯೋನಿಯಲ್ಲಿ ಕೂಡಿದಿಲ್ಲ ನಾವೆಲ್ಲ ವೀರ್ಯ ಸಿಂಚನೆ ಪೂರ್ವಕವಾಗಿ ಗರ್ಭಧಾರಣೆ ಮಾಡುವುದರಿಂದ ಪುತ್ರರಿಗೆ ಸ್ಥೂಲ ಶರೀರದೊಡನೆ ಸಂಬಂಧ ಉಂಟಾಯಿತು. ಸ್ಥೂಲ ಶರೀರ ಯೋನಿಯಲ್ಲಿ ಮಾಡಿದ್ದು ಸಂಬಂಧ ಏನು, ಸೂಕ್ಷ್ಮ ಶರೀರದಲ್ಲಿ ಮಾಡಿದ ಸಂಬಂಧ ಸ್ಥೂಲ ಶರೀರ. ಆ ಸಂಬಂಧದಿಂದ ಪುತ್ರನಿಗೆ ಸ್ಥೂಲ ಶರೀರದ ಸಂಬಂಧ ಆಯಿತು. ಆ ಸಂಬಂಧ ಪುತ್ರ ಯಾಕಾದ, ಪುತ್ರಿ ಯಾವಕ್ಕಾಗಿತ್ತಲ್ಲ, ಅದಕ್ಕೂ ಕೇಳಿರಿ. ಆ ಗರ್ಭ ನಿಲ್ಲುವಂಥ ಸಂದರ್ಭದಲ್ಲಿ ವೀರ್ಯದ ಸಿಂಚನ ಅಧಿಕವಾಗಿತ್ತು ಅಂದರೆ ಪುತ್ರ, ಸ್ತ್ರೀಯ ರಕ್ತದ ಸಿಂಚನ ಅಧಿಕವಾಗಿತ್ತು ಅಂದರೆ ಅಲ್ಲಿ ಪುತ್ರಿ ಅಂತ ಆಯ್ತು ಸಂಬಂಧ. ಆದ ಮೇಲೆ ಈ ಶರೀರದ ಸಂಬಂಧವಾದಾಗ ಮಧ್ಯ ಕಲಿಲ ಬುದ್ಧದ ಮುಂತಾದ ಅನೇಕ ಅವಸ್ಥೆಗಳನ್ನು ಹೊಂದಿ
ಗರ್ಭ ಉಪನಿಷತ್ತು ಎಲ್ಲ ನಿಜಗುಣ ಶಾಸ್ತ್ರದಲ್ಲಿ ಕೇಳಿರಲ್ಲ. ಮೊದಲು 5 ದಿನದಲ್ಲಿ, 10 ದಿನದಲ್ಲಿ, 15 ದಿನದಲ್ಲಿ, 1 ತಿಂಗಳ, 2 ತಿಂಗಳ, 5 ತಿಂಗಳಲ್ಲಿ ಸರ್ವ ಅವಯವಗಳು ಆದ್ವಿಲ್ಲ. 7ನೇ ತಿಂಗಳಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಯ್ತು. ಆವಾಗ ಸೂಕ್ಷ್ಮ ಶರೀರದ ಸಂಸ್ಕಾರಗಳ ನೆನಪಾಯ್ತು ನೋಡ್ರಿ. ಅವಾಗ ಸ್ಥೂಲ ಶರೀರ ನೆನಪಾಗಲಿಲ್ಲ. ಅಜೀವನಿಗೆ ತಾಯಿಯ ಗರ್ಭದಲ್ಲಿ ಸೂಕ್ಷ್ಮ ಹಿಂದಿನ ಜನ್ಮದ ತಾನು ಮಾಡಿದ ಪಾಪ ಪುಣ್ಯಗಳ ಸ್ಮರಣೆ ಪ್ರಾರಂಭ ಆಯಿತು. ಆವಾಗ ಗೊತ್ತಾಯ್ತು ಈ ಗರ್ಭದಲ್ಲಿ ಎಂಥ ದುಃಖ ಆದಂತ ಗೊತ್ತಾಯ್ತು ನೋಡ್ರಿ. ಅದಕ್ಕೆ ಜೈಲು ಅಂದ್ರೇನು, ಅದೇ ನರಕ ಅಂದ್ರೆ ತಾಯಿಯ ಗರ್ಭವೇ ನರಕ ಅಂತ ಅರ್ಥ ಮಾಡಬೇಕು. ಈ ನರಕ ಈ ಜೈಲಲ್ಲ. ಅದರಂತೆ ಅನೇಕ ಅವಸ್ಥೆಗಳನ್ನ ಪಡೆದುಕೊಳ್ಳುವಂತೆ ಪ್ರಳಯ ಕಾಲದಲ್ಲಿ ಪರಮೇಶ್ವರನಲ್ಲಿ ಅಡಗಿರುವ ಅವಿದ್ಯೆ ಕಾಮ ಕರ್ಮ ಯುಕ್ತರಾದ ಜೀವರನ್ನ ಸೃಷ್ಟಿ ಕಾಲದಲ್ಲಿ ಕಾರ್ಯಕಾರಣ ಸಂಘಾತವೆನಿಸುವ ಭೋಗ್ಯ ರೂಪವಾದ ಕ್ಷೇತ್ರದೊಂದಿಗೆ ಸಂಬಂಧಪಡಲು ಮತ್ತೆ ಸೃಷ್ಟಿ ಶುರುವಾಯ್ತು, ಪ್ರಾರಂಭ ಆಯ್ತು. ಆಗಿ ಕೊನೆಗೇನಾಯ್ತು, ಇವೆಲ್ಲ ತತ್ವಗಳ ಒಡಗೂಡಿ ಅವೆಲ್ಲವೂ ಕೂಡ ಚೈತನ್ಯಕ್ಕೆ ಸಹಾಯ ಆಯ್ತು ನೋಡ್ರಿ. ಮನುಷ್ಯನಿಗೆ ಗಾಳಿ ಬೆಳಕು ಉಷ್ಣ ಎಲ್ಲ ಬೇಕಲ್ಲ, ಅದಕ್ಕೆ ಅಲ್ಲಿ ಕೂಡ ಇರಬೇಕಾದ್ರೆ ಇವೆಲ್ಲ ಆದಂತೇಳಿ ಗರ್ಭದಾಗ 9 ತಿಂಗಳು ವಾಸ ಮಾಡಕ್ ಬಂದದ. ಇಲ್ಲಂದ್ರೆ ವಾಸ ಎಲ್ಲಿ ಮಾಡ್ತಿದ್ದಿ? ಗಾಳಿನೇ ಇಲ್ಲಂದ್ರೆ ಅಲ್ಲಿ ಹೆಂಗ್ ಬದುಕ್ತಿದ್ದಿ? ಅದಕ್ಕಾಗಿ ಗರ್ಭದಲ್ಲಿ ವಾಯು ತತ್ವ ಆದಂತ ಅರ್ಥ ಆಯ್ತಲ್ಲ. ಮತ್ತಿಲ್ಲಿ ಜಗತ್ತಿನ ನಡೆದಾವಲ್ಲ ಶರಣರು, ಜಕ್ಕಲಿನ ಶರಣರು ವಿಚಾರ ಮಾಡಿದ್ರು. ಮೊನ್ನೆ ಯಾರ 33 ದಿನಗಳ ಕಾಲ ಅನ್ನ ಇಲ್ಲ, ನೀರಿಲ್ಲ, ಗಾಳಿ ಇಲ್ಲ, ಯಾವುದು ಇಲ್ಲದಲ್ಲಿ 750 ದಿನ 775 ತಾಸು ಉಪವಾಸ ಮಾಡಿದಂತ. ನಾನು ಹೇಳಿದೆ ಸರಿ, ಎಲ್ಲ ಅನ್ನ ಇಲ್ಲದೆ ಇರಬಹುದು, ನೀರಿಲ್ಲದೆ ಇರಬಹುದು, ಆ ಪ್ರಶ್ನೆ ಬಿಡೋಣ. ಪ್ರಾಣ ಇಲ್ಲದೆ ಇರಕ್ ಬರ್ತದೇನು ಅಂತ. ಅವ್ರು ಗಾಳಿನೇ ಇಲ್ಲ ಅಂತ ಹೇಳ್ಬಿಟ್ರು. ಜನ ಗಾಳಿ ಇಲ್ಲದೆ ಬದುಕ್ಯಾನಂದ್ರೆ ಅದು ಸಾಮಾನ್ಯ ಮಾತೇನು, ಜೈ ಅಂದ್ಬಿಟ್ರು ನೋಡ್ರಿ. ಒಬ್ಬರನ್ನ ವಿಚಾರ ಮಾಡಿದ್ರೆ 1 ನಿಮಿಷ ನಿನ್ನ ಬಾಯಿ ಮೂಗನ್ನು ಮುಚ್ಚಿದ್ರೆ ಬದುಕಪ್ಪ ನೋಡಮ್ಮ. 1 ನಿಮಿಷ ಬಾಯಿ ಮೂಗು ಮುಚ್ಚಿದರೆ ಪ್ರಾಣವಾಯು ಇಲ್ಲಂದ್ರೆ ಇರಕ್ಕೆ ಸಾಧ್ಯ ಇಲ್ಲ ಅಂದಾಗ 33 ದಿನಗಳ ಕಾಲ ಗಾಳಿ ಇಲ್ಲದ ಬದುಕೇನಂದ್ರೆ ಬದುಕಕ್ಕೆ ಬರಂಗಿಲ್ಲ ಅಂದ್ರೆ ಅರ್ಥ ಏನು? ಅಲ್ಲಿ ಗಾಳಿ ಇತ್ತಂತ ಅರ್ಥ ಮಾಡಬೇಕು. ಅದಕ್ಕೆ ಉದಾಹರಣೆ ಏನು? ತಾಯಿಯ ಗರ್ಭದಲ್ಲಿ ಈ ವಾಯು ತತ್ವ ಏನು ಇದ್ದಿಲ್ಲ ಅಂದ್ರೆ ಒಳಗ ಶಿಶು ಅಲ್ಲೇ ಸತ್ತು ಹೋಗ್ತಿತ್ತು. ಅಲ್ಲೇ ಆದ ಮೇಲೆ ಇರಲೇಬೇಕಂದ್ಮೇಲೆ ಹೊರಗ ಇಲ್ಲದೆ ಬದುಕ್ತಾರ ಅಂದ್ರೆ ಇದು ಅವರವರ ನಂಬಿಕೆ ಕಾರಣವಿನ ಶಾಸ್ತ್ರಗಳು ಅನುಭವಗಳು ಎಂದು ನಂಬಂಗಿಲ್ಲ. ಹೀಗಾಗಿ ಮುಂದೆ ಏನಾಗ್ತದ ಅಂದ್ರೆ ಹಿರಣ್ಯ ಗರ್ಭಾದಿ ಸರ್ವಭೂತಗಳು ಹುಟ್ಟುತ್ತವೆ. ಗರ್ಭಧಾರಣವಿನ ಭೂತಗಳು ಉತ್ಪತ್ತಿ ಸಂಭವಿಸುವುದಿಲ್ಲ. ಗರ್ಭಧಾರಣೆ ಆದಾಗ ವಿಶೇಷವಾದ ಭೂತಗಳು ಅಲ್ಲಿ ಉತ್ಪತ್ತಿ ಆಗ್ತಾವ. ಯಾಕಂದ್ರೆ ಒಬ್ಬ ಸ್ತ್ರೀ ಗರ್ಭಧಾರಣೆ ಆಗಿದಂದ್ರೆ ಮೊದಲೇ ಆಕೆಯಲ್ಲಿ ತತ್ವಗಳಿಂದ ಸ್ಥೂಲ ಶರೀರ ಆದಿಲ್ಲ. ಮತ್ತೆ ಆಕೆಗಷ್ಟೇ ಅದು ಸೀಮಿತ ಆಯ್ತು. ಇದಕ್ಕೆ ಕೊಡಕ್ ಬರಂಗಿಲ್ಲ. ಆಕೆಗೆ ತನ್ನ ತತ್ವಗಳನ್ನ ಶಿಶುವಿಗೆ ಕೊಡಕ್ ಬರೋದಿಲ್ಲ. ಆ ಶಿಶುವಿನಲ್ಲಿ ಮತ್ತೆ ಉತ್ಪತ್ತಿ ಆಗ್ತಾವ ಗರ್ಭಧಾರಣೆ ಆದಾಗ. ಆದ್ದರಿಂದ ಏನಾಯ್ತು, ಮಾಯಾ ಯೋನಿಯಲ್ಲಿ ಪರಮೇಶ್ವರನಿಂದಾದ ಗರ್ಭಧಾರಣೆಯಿಂದ
ಸರ್ವಭೂತಗಳ ಉತ್ಪತ್ತಿ ಹೇಗೆ ಉಂಟಾಗುತ್ತದೆ ಅಂತ ನೀವು ವಿಚಾರ ಮಾಡಿದ್ರೆ ನಾವು ಹೇಳ್ತೀವಿ ಕೇಳಂದ್ರ ಅವರು ಏನು ಸರ್ವಯೋನಿಷು ಕೌಂತೆಯೇ ಮೂರ್ತಯ ಸಂಭವತಿಯ ತಾಸಾಂ ಬ್ರಹ್ಮ ಮಹದ್ಯೋನಿ ಅಹಂ ಬೀಜ ಪ್ರಧಾಪ್ಯತ. ಅಂದ್ರೆ ಅರ್ಜುನ, ಸರ್ವ ಯೋನಿಗಳಲ್ಲಿ ಹುಟ್ಟುವ ಶರೀರಗಳೆಲ್ಲ ಮಹದ್ ಬ್ರಹ್ಮವು ಯೋನಿ, ನಾನು ಬೀಜ ಪ್ರಧಾನನಾದ ತಂದೆ ಅಂದರು. ನಾ ತಾಯಿ ಅಲ್ಲಪ್ಪ, ನಾ ತಂದೆ. ತಂದೆ ಬೀಜ, ತಾಯಿ ಗರ್ಭನೇ ಬೆಳೆ ಆಯ್ತು ನೋಡ್ರಿ. ಆ ತಾಯಿ ಗರ್ಭದಲ್ಲಿ ಹುಟ್ಟುವಂತ ಭೂತಗಳಿಗೆ ತಂದೆನೇ ಕಾರಣ, ತಂದೆಯಿಲ್ಲದ ಹುಟ್ಟಿಲ್ಲ. ಆದರೆ ತಂದೆ ಆ ಹುಟ್ಟಿದವಕ್ಕೆ ಸಂಬಂಧ ಇಲ್ಲ. ಗರ್ಭ ಸಂಬಂಧ ಅದೇನು? ಪರಮಾತ್ಮ ಬೀಜ ಸಂಬಂಧ ಅದ, ಗರ್ಭ ಸಂಬಂಧ ಇಲ್ಲ. ಹಾಗಾಗಿ ಸೃಷ್ಟಿಯು ಆದಿಯಿಂದ ಅಂತ್ಯದವರೆಗೆ ತಿಳಿದುಕೊಳ್ಳಬೇಕಾದರೆ ಮಹತ್ವದ ವಿಷಯಗಳಿರುತ್ತವೆ. ಸೃಷ್ಟಿ ಹೇಗೆ ಹುಟ್ಟಿತು ಅಂತ ಸರಿಯಾಗಿ ತಿಳಿಬೇಕಾಗಿದ್ರೆ ಕೊಂಚಂ ಸ್ವಲ್ಪ ತಿಳ್ಕೊಂಡ್ರೆ ತಿಳಿಯೋದಲ್ಲ ಅಂದರು. ಅದನ್ನ ಸಂಪೂರ್ಣವಾಗಿ ತಿಳಿಬೇಕು. ಸೃಷ್ಟಿಯ ನಿಜವಾದ ತಂದೆ ತಾಯಿಗಳು ಯಾರು? ಈಗ ನಮಗೇನು ಬೇಕಾಗ್ಯದ? ಸೃಷ್ಟಿಗೆ ತಂದೆ ಯಾರು, ತಾಯಿ ಯಾರು? ನಾವೆಲ್ಲ ಹುಟ್ಟಿದವರೆಲ್ಲ ಹೇಳ್ತೀವಿ ತಂದೆ ಯಾರು, ತಾಯಿ ಯಾರು? ಮೊದಲನೇ ಪ್ರಶ್ನೆ ಆಧಾರ. ಸರಿ, ನಾನು ಹುಟ್ಟಿನಿ, ನನ್ನ ತಂದೆ ತಾಯಿ ಹೆಸರು ಹೇಳ್ತೇನೆ. ನೀನು ಹುಟ್ಟಿದ್ದಿ, ನಿನ್ನ ತಂದೆ ತಾಯಿ ಹೆಸರು ಹೇಳ್ತಿದ್ದೀವಿ. ನಮ್ಮ ತಂದೆ ತಾಯಿ ಹೆಸರು ಅವ್ರು ಹೇಳಂಗಿಲ್ಲ, ಅವರು ತಂದೆ ತಾಯಿ ಹೆಸರು ನಾವು ಹೇಳಂಗಿಲ್ಲ. ಹೇಳ್ತೀವನ್ರಿ? ಇಲ್ಲ. ಅಂದ್ರೆ ಸೃಷ್ಟಿ ಜಗತ್ತು, ಜಗತ್ತಿಗೆ ತಂದೆ ಯಾರು, ತಾಯಿ ಯಾರು? ಇದು ಪ್ರಶ್ನೆ, ವೇದಾಂತಿಗಳ ಪ್ರಶ್ನೆ ಇದು. ಅದಕ್ಕೆ ಈ ಬೋಧೆ ಯಾಕೆ ತಿಳ್ಕೋಬೇಕು ಅಂದ್ರೆ, ಈ ಜ್ಞಾನ ಉಪದೇಶ ಯಾಕೆ ಬೇಕಂದ್ರೆ ಮನುಷ್ಯನಿಗೆ ಅವಶ್ಯಕವೂ ಶ್ರೇಯಸ್ಕರವೂ ಆಗಿರುವುದರಿಂದ. ನಾವಿಷ್ಟೇ ಸೀಮಿತವಾಗಿ ತಿಳ್ಕೊಂಡಿವಿ, ನಮ್ಮ ತಂದೆ ಯಾರು, ನಮ್ಮ ತಾಯಿ ಯಾರು ಅಂತ ಇವರಿಬ್ಬರದೇ ಗೊತ್ತು ನಮಗ. ಆದರೆ ಈ ಜಗತ್ತಿನ ಸೃಷ್ಟಿ ಹೇಗಾಯ್ತು? ಅದಕ್ಕೆ ಇಲ್ಲಿ ಹೇಳ್ತಾರೆ, ಜಗವಿದನ್ಯಮ್ಮ ಯಾರು, ಜಗವಿದು ಎಂದೊಡೆ ಏನು? ಅಲ್ಲಿ ಪ್ರಶ್ನೆ ಮಾಡಲ್ಲ. ಜಗತ್ತಂದ್ರೆ ಏನು, ಶಿವನಂದ್ರೆ ಏನು, ಮಾಯ ಅಂದ್ರೆ ಏನು, ನಾನಂದ್ರೆ ಏನು, ಇವೆಲ್ಲವನ್ನ ಸವಿಸ್ತಾರವಾಗಿ ಹೇಳುವಂತ ನಿಜಗುಣ ಶಾಸ್ತ್ರದಲ್ಲಿ ಎಲ್ಲರೂ ಕೇಳ್ಯಾರ, ನೀವು ಕೇಳಿರಿ, ಅದಕ್ಕೆ ಉತ್ತರನು ಸಿಕ್ಕದ. ಅದಕ್ಕೆ ಇಲ್ಲಿ ಸರ್ವ ಯೋನಿಗಳಲ್ಲಿಯೂ ಉತ್ಪತ್ತಿಯಾಗುವ ಶರೀರಗಳಿಗೆ ಜನ್ಮ ಕೊಡುವವಳು ಪ್ರಕೃತಿ ಅಥವಾ ಮಾತೆ, ತಾಯಿ ಅಂತೀವಿ. ಜನ್ಮಕ್ಕಾಗಿ ಬೀಜ ಸ್ಥಾಪನೆ ಮಾಡುವವನನ್ನ ಇಲ್ಲಿ ತಂದೆ ಎಂದಿವಲ್ಲ, ತಾಯಿ ತಂದೆ. ಇಲ್ಲಿ ಪ್ರಕೃತಿ ಯಾರು ಅಂದ್ರೆ, ಪ್ರಕೃತಿ ತಾಯಿ ಮಾತೆ. ಸರ್ವ ಜೀವಿಗಳಿಗೆ ಪ್ರಕೃತಿಯೇ ಮಾತೆ. ಜನ್ಮಕ್ಕಾಗಿ ಬೀಜಸ್ಥಾನ ಮಾಡುವವನೇ ಪರಮೇಶ್ವರನು, ಅಥವಾ ಮಾಯೇನಬಹುದು, ಅಥವಾ ಪರಮೇಶ್ವರ ಬೀಜ, ಮಾಯೆಯಿಂದ ಪ್ರಕೃತಿ. ಮಾಯೆ ತಾಯಿ ಇದ್ದಂಗ, ಪರಮೇಶ್ವರ ಬೀಜ ಇದ್ದಂಗ. ಈ ಜಗತ್ತಿನಲ್ಲಿ ಅನೇಕ ಪ್ರಕಾರದ ಯೋನಿಗಳಾವ. ಹುಟ್ಟಲಿಕ್ಕೆ ಒಂದೇ ಪ್ರಕಾರದ ಯೋನಿಗಳಲ್ಲ. ಯಾಕ ಒಂದೇ ಪ್ರಕಾರ ಅಂದ್ರೆ, ತತ್ತಿಯಲ್ಲಿ ಹುಟ್ಟ್ಯಾವ, ತತ್ತಿಯಲ್ಲಿ ಹುಟ್ಟವಿಲ್ಲ ಅವು. ನಮ್ಮಂಗ ತಾಯಿ ಗರ್ಭದಲ್ಲಿ ಹುಟ್ಟಿಲ್ಲ. ಭೂಮಿಯಲ್ಲಿ ಹುಟ್ಟ್ಯಾವ, ಅವುಗಳ ಯೋನಿ ಭೂಮಿನೇ ಯೋನಿ.
ಮತ್ತೆ ನೀರಿನಲ್ಲಿ ಬೆವರಿನಲ್ಲಿ ಹುಟ್ಟ್ಯಾವ, ಅವಕ್ಕೆ ಅವೇ ಯೋನಿ. ಅದರಂತೆ ಪ್ರತ್ಯೇಕ ಯೋನಿಗಳ ಅನೇಕ ಪ್ರಕಾರ ಶರೀರಗಳಿರುತ್ತವೆ. ದೇವ, ಪಿತರ, ಗಂಧರ್ವ, ಕಿನ್ನರ, ಮನುಷ್ಯ, ಪಶು, ಪಕ್ಷಿ, ಕೀಟ, ಪತಂಗ, ಲತಪುಷ್ಪ ಫಲ ಇವೇ ಮೊದಲಾದ ಅನೇಕ ಮೂರ್ತಿಗಳನ್ನು ನೋಡ್ರಿ. ಬೇರೆ ಬೇರೆ ಕಿನ್ನರ ಬೇರೆ, ಕೆಂಪುರುಷರ ಬೇರೆ, ದೇವತೆಗಳು ಬೇರೆ, ಗಂಧರ್ವರು ಬೇರೆ, ಪಶು ಪಕ್ಷಿ ಬೇರೆ, ಕೀಟ ಇವರು ಬೇರೆ. ಇವುಗಳಲ್ಲಿ ಪ್ರತಿಯೊಂದು ರೂಪ, ಒಂದೊಂದು ಯೋನಿಯಲ್ಲಿ ಒಂದೊಂದು ರೂಪ. ತತ್ತೆಯಲ್ಲಿ ಹುಟ್ಟುವಂಥವಕ್ಕ ರೂಪ ಏನದ, ಪಕ್ಷಿಗಳ ರೂಪ ಅದ. ಅವಾಗ ರೆಕ್ಕೆಗಳ ಸಹಾಯ ಬೇಕಾಗಿದೆ. ರೆಕ್ಕೆಗಳಾವಿಲ್ಲ, ಅವರು ಕಾಲಿನಿಂದ ನಡಿಲಿಕ್ಕೆ ಸಾಧ್ಯ ಇಲ್ಲ, ರೆಕ್ಕೆಯಿಂದ ಹಾರಾಡಬೇಕು. ಅವರು ಮನುಷ್ಯ ರೆಕ್ಕೆಯಿಂದ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಕಾಲಿನಿಂದ ನಡಿಬೇಕು. ಅವರು ಬೇರೆ ಬೇರೆ ಆವಿಲ್ಲ. ಒಂದರಂತೆ ಒಂದು ಇರುವುದಿಲ್ಲ. ಇವೆಲ್ಲ ಯೋನಿಯಲ್ಲಿ ಹುಟ್ಟ್ಯವಲ್ಲ, ಒಂದರಂಗ ಒಂದಿಲ್ಲ, ಭಿನ್ನ ಭಿನ್ನ. ಇಲ್ಲಿ ಪ್ರಕೃತಿ ತಾಯಿ ಅಂದರೆ, ಪ್ರಕೃತಿಯು ತಾಯಿಯಂತೆ ಸರ್ವರನ್ನ ಪೋಷಿಸುತ್ತದೆ. ಅಂದರೆ ಸರ್ವರ ಪೋಷಣೆಯ ಪ್ರಕೃತಿಯಿಂದ ಎಂದರ್ಥ. ಈ ಪ್ರಕೃತಿ ಯಾವ ತತ್ತಿಯಲ್ಲಿ ಹುಟ್ಟ್ರಿ ಅದು ರಕ್ಷಣೆ ಮಾಡ್ತದ. ಭೂಮಿ ಮೇಲೆ ಹಾಕಿದ ಬೀಜವನ್ನ ಭೂಮಿ ರಕ್ಷಣೆ ಮಾಡ್ತದ. ನೀರಿನಲ್ಲಿ ಹುಟ್ಟಿದ್ದನ್ನ ನೀರು ರಕ್ಷಣೆ ಮಾಡ್ತದ. ತಾಯಿಯ ಗರ್ಭದಲ್ಲಿ ಹುಟ್ಟಿದ್ದು ಆ ಗರ್ಭ ರಕ್ಷಣೆ ಮಾಡ್ತದ. ರಕ್ಷಣೆ ಮಾಡಿಲ್ಲ ಅಂದ್ರೆ ಗರ್ಭ ನಿಂತ ತಕ್ಷಣ ನಾವೆಲ್ಲರೂ ಅಲ್ಲೇ ಸುಟ್ಟು ಹೋಗ್ತಿದ್ವಿ. ರಕ್ಷಣೆ ಮಾಡ್ತದ. ಯಾಕಂದ್ರೆ ಒಂದು ಹಣ್ಣು ಹೂವನ್ನ ಕೆಡಲಾರ್ದಾಗ ಒಂದು ಫ್ರಿಜ್ಜು, ಒಂದು AC ರಕ್ಷಣೆ ಮಾಡ್ತದ. ಅದಂತೆ ಈ ನವಮಾಸ ಅಂತ ಆದ್ರೆ 9 ತಿಂಗಳ ಈ ನಾವು ಫ್ರಿಜ್ಜಿನಲ್ಲಿಟ್ಟರೆ ಒಂದಿನ 2 ದಿನ 1 ವಾರ ಆದ್ರೆ ಅದ್ರಾಗ ಕೊಳ್ತು ವಾಸನೆ ಇಡ್ತಾವ, ಮತ್ತೆ ಹೊರಗಾಗ್ತೀವಿ. ಅದು ತಾಯಿ ಗರ್ಭದಲ್ಲಿ ನವಮಾಸ ಪರ್ಯಂತರ 9 ತಿಂಗಳ ಇದನ್ನ ರಕ್ಷಣೆ ಮಾಡಿದ್ದು ತಾಯಿ ಗರ್ಭ ಅಂತಿರೋ ಬೇರೆ ರಕ್ಷಣೆ ಮಾಡಿದ ತಾಯಿ ಗರ್ಭ. ಅದು ಹೆಂಗ ರಕ್ಷಣೆ ಮಾಡಿದ? ಇಲ್ಲಿ ಒಂದು ಉಷ್ಣವನ್ನ ತಡೆಯುವಂತ ಶಕ್ತಿಯನ್ನ ಕೊಟ್ಟು ರಕ್ಷಣೆ ಮಾಡ್ತದ ಫ್ರಿಜ್, ತಂಪನ್ನ ಕೊಟ್ಟು. ಆದ್ರೆ ತಾಯಿ ಗರ್ಭದ ಫ್ರಿಜ್ ಹೆಂಗದಂದ್ರೆ ಮಳೆಗಾಲದ ವಾತಾವರಣ, ಚಳಿಗಾಲದ ಚಳಿಯ ವಾತಾವರಣ, ಬೇಸಿಗೆಯಲ್ಲಿ ಉಷ್ಣದ ವಾತಾವರಣ ಹಾವಿಲ್ಲ. ಇಲ್ಲಿ ಮನೆಯಲ್ಲಿ ಭಾಳ ಚಳಿ ಎತ್ತಿತ್ತಂದ್ರೆ ಶಿವಮೊಗ್ಗದ ಕಡೆ ಭಾಳ ಮಳೆ ಬಂದ್ರೆ ಕಿಡಿಕೆಗೆ ಹೀಟ್ರ್ ಇಡ್ತಾವ. ಹೀಟ್ರು ನಮ್ಮ ಮನೆಗೆ ಆಗ್ತಾವಲ್ಲ ಅಂಥವು ಗಾಡಿಗೆ ಹಾಕಿರ್ತಾರ. ಬಟನ್ ಹಾಕಿದ್ರೆ ಅದ್ರಾಗ ಸೆಕೆ ಬರ್ತದೆ. ಹೌದಲ್ಲ? ಚಳಿ ಭಾಳ ಆದ್ರೆ ಅದು ಬದಲಾವಣೆ ಮಾಡಕ್ಕೆ ಇನ್ನೊಂದು ಬೇಕು. ಸೆಕೆ ಭಾಳ ಆದ್ರೆ AC ಹಾಕ್ತೀವಿ ನಾವು. ಅಂದ್ರೆ ಒಂದು ಕೆಲಸ ಒಂದು ಮಾಡಂಗಿಲ್ಲ ಇವು. AC ಕೆಲಸ ಹೀಟ್ರ್ ಮಾಡಂಗಿಲ್ಲ, ಹೀಟ್ರ್ ಕೆಲಸ AC ಮಾಡಂಗಿಲ್ಲ. ಆ ತಾಯಿ ಗರ್ಭ ಏನು ಮಾಡ್ತದ ಅಂದ್ರೆ ಈ ಪ್ರಕೃತಿಯಲ್ಲಿ ಬದಲಾವಣೆ ಆಗುವಂತ ಚಳಿ, ಮಳೆ, ಗಾಳಿ, ಬಿಸಿಲು ಎಲ್ಲವೂ ಬಂದರೂ ಕೂಡ ಅವುಗಳನ್ನು ತಾನಾಗಿ ಬದಲಾವಣೆ ಮಾಡಿಕೊಂಡು ಕೆಡಲಾರ್ದಂಗ, ಶರೀರ ಕೆಡಲಾರ್ದಂಗ ರಕ್ಷಣೆ ಮಾಡ್ತಾರೆ. ಅಂದ್ರೆ ಮಾತೃ ಹೃದಯ, ತಾಯಿಯ ಹೃದಯ ಗರ್ಭ ಅನ್ನುವಂಥ ಸಾಮಾನ್ಯ ಬರೇ ಕೂಟಕ್ಕಾಗಿ ಅಂತಲ್ಲ. ಕೂಟಕ್ಕಾಗಿ ಗರ್ಭಾಸ್ಥಿ ಅಂತ ಎಂದು ಯೋಚನೆ ಮಾಡಬಾರ್ದು ನಾವು. ಅದು ಸೃಷ್ಟಿಕೆಯ ಮಾತೆ. ಒಂದು ಜೀವನನ್ನ ಜನ್ಮ ಕೊಡುವಂತ ಹೃದಯ ಅದು ತಾಯಿ ಅಂದ್ರೆ. ಅದೇ ಪ್ರಕಾರವಾಗಿ ಇಲ್ಲಿ
ಪ್ರಕೃತಿಯು ಮಾನವರಿಗೆ ಜೀವನ ಶಕ್ತಿಯನ್ನ, ಅನ್ನ ವಸ್ತುಗಳನ್ನ, ಉತ್ಸಾಹ ಮತ್ತು ಪ್ರೇರಣೆಗಳನ್ನು ಕೊಡುತ್ತದೆ. ಎಲ್ಲಿ? ತಾಯಿ ಗರ್ಭದಲ್ಲೇ. ಈ ಎಲ್ಲ ಶಕ್ತಿಗಳಿದ್ದರೂ ಅವುಗಳಿಗೂ ಪರಮೇಶ್ವರನೇ ಪ್ರೇರಕ ಅಂತ ಮರಿಬಾರದು. ಇಲ್ಲಿ ಮಾನವ ಮಾಡಿದ್ದು, ನಾವು ಸೆಕೆ ಬರಲಿ ಚಳಿ ಕಡೆ ಮೇಲೆ ಮಾನವ ಮಾಡ್ಯಾನ. ಅಲ್ಲಿ ಬಿಸಿಲು ಕಡಿಮೆ ಆಗಲಿ ತಂಪಾಗಲಂತ AC ಮಾನವ ಮಾಡ್ಯಾನ, ಕೂಲರ್ ಮಾನವ ಮಾಡ್ಯಾನ. ಅದಕ್ಕಾಗಿ ಮಾನವ ಮಾಡಿದ್ದು ಒಂದು ಕಾಲಕ್ಕೆ ಉಪಯೋಗ ಆದ್ರೆ ಮತ್ತೊಂದು ಕಾಲಕ್ಕೆ ದುರುಪಯೋಗ ಅಂತ. AC ಹಾಕಿ ಬಿಸಿಲುಗಾಲದಾಗ ಅಷ್ಟು ಉಪಯೋಗ, ಚಳಿಗಾಲ ಮಳೆಗಾಲ ಬಂದು ವೇಸ್ಟ್. ಆದರೆ ಪರಮಾತ್ಮ ಮಾಡಿದಂಥ ಪ್ರೇರಣೆಯಿಂದ ಆದಂಥ ಪ್ರಕೃತಿ ಎನ್ನುವಂಥ ಗರ್ಭ ಅದಲ್ಲ, ಇದು ಯಾರು ಮಾಡಿದ್ದು? ಪರಮಾತ್ಮನೇ ಕಾರಣ. ಅದಕ್ಕಾಗಿ ಮಾನವ ಮಾಡಿದ್ದು ಕೆಡ್ತದ, ಪರಮಾತ್ಮ ಮಾಡಲಾರ್ದು ಮಾಡಿದ್ದು ಕಾಪಾಡ್ತದ. ಮನುಷ್ಯರು ಮಾಡಿದ್ವು ಎಲ್ಲ ಕೆಟ್ಟೋಗಿವಲ್ರಿ, ಮತ್ತೆ ಪರಮಾತ್ಮ ಮಾಡಿದ್ದು ಕೆಟ್ಟದೇನು? ಕಾಪಾಡ್ತದದು. ಹಾಗಾಗಿ ಇದೆಲ್ಲಕ್ಕೂ ಯಾರು ಕಾರಣಪ್ಪ ಅಂಬುದು ಮರಿಬೇಡ. ಇದಕ್ಕೆಲ್ಲ ಪರಮಾತ್ಮನೇ ಕಾರಣ. ಅಂದ್ರೆ ಏನರ್ಥ? ಬೀಜವೇ ಕಾರಣ. ಬೀಜ ಯಾವುದು? ಈಗ ಬ್ರಹ್ಮವೇ ಬೀಜ, ಪರಮಾತ್ಮನೇ ಬೀಜ, ಹೌದಿಲ್ಲ? ಅಂದಾಗ ಮಾಯೆ ಬಹುಕಾಲ ಕೆಡಲಾರ್ದಂಗ ಈ ಪ್ರಪಂಚ ಜಗತ್ತು ಸಾಯೋರು ಸಾಯ್ತಾರ, ಹುಟ್ಟೋರು ಹುಡ್ತಾರ, ಸಾಯೋರು ಸಾಯ್ತಾರ, ಹುಟ್ಟೋರು ಹುಡ್ತಾರ. ಇದಕ್ಕೆ ಏನು ತಿಳಿಲಾರ್ದಂಗೆ ಮಾಡಿದೆ ಯಾರು ರಕ್ಷಣೆ ಮಾಡಕತ್ತಾರ ಅಂದ್ರೆ ಪರಮಾತ್ಮ ರಕ್ಷಣೆ ಮಾಡ್ತಾನ. ಈ ಶರೀರ ಯಾರು ರಕ್ಷಣೆ ಮಾಡ್ತಾರಂತ ಕಂಡ್ರಿ? ಪರಮಾತ್ಮ ಪರಬ್ರಹ್ಮ ರಕ್ಷಣೆ ಮಾಡಕತ್ತಾನ. ಅದಕ್ಕಾಗಿ ಇಲ್ಲಂದ್ರೆ ಇದು ಎಂದೋ ಕೆಟ್ಟೋಗಿ ನಾಶದ್ದಿತ್ತು. ಅವನ ಪ್ರೇರಣೆ, ಪರಮಾತ್ಮನ ಪ್ರೇರಣೆ ಎಲ್ಲಿವರೆಗೆ ಆದ ಅಲ್ಲಿವರೆಗೂ ನಿಮಗೇನಾಗೋದಿಲ್ಲ, ನಮಗೇನಾಗೋದಿಲ್ಲ. ಏನಾಗೋದಿಲ್ಲ ಅಂದ್ರೆ ಏನ್ರಿ ಅರ್ಥ? ಅಂದ್ರೆ ಈ ಜನನೂ ಆಗೋದಿಲ್ಲ, ಮರಣನೂ ಆಗೋದಿಲ್ಲ ಅಂತ ಅರ್ಥ ಮಾಡಕ್. ಮರಣ ಆಗೋದಿಲ್ಲ, ಏನಾಗಲ್ಲ ಅಂದ್ರೆ ಮತ್ತೆ ನಮ್ಗೆ ಬಡತನ ಬಂದದಲ್ರಿ, ಆಗ್ಯದ. ಮತ್ತು ನಮ್ಗೆ ಅದು ಶರೀರಕ್ಕೆ ರೋಗ ಬಂದದ, ಆಗ್ಯದಲ್ಲ. ನೀವು ಏನು ಆಗೋದಿಲ್ಲ ಅಂತ ಹೇಳ್ತಿರಲ್ಲ ಅಂದ್ರೆ ಅರೇ ಪಾಪ ಪುಣ್ಯದಿಂದ ಯಾವುದು ಪ್ರಕೃತಿಯಲ್ಲಿ ಬಂದದ ಆ ಪ್ರಾರಬ್ಧ ಅನುಸಾರವಾಗಿ ದೇಹಕ್ಕೆ ಏನಾಗದ ಆಗ್ತದ, ಪ್ರಪಂಚಕ್ಕೆ ಏನಾಗತ್ತದ ಆಗ್ತದ. ಅದು ನಿನಗೇನಾಗ್ತದಂತ? ನಿನಗೇನಾಗೋದಿಲ್ಲ, ನನಗಾಯ್ತಂತ ನಾವು ತಿಳ್ಕೊಂಡಿವಿ. ಅದಕ್ಕೆ ಇನ್ನು ಬೀಜವನ್ನ ಮಾಡಿದವನು ಯಾರಪ್ಪ? ಇಲ್ಲಿವರೆಗೆ ಗೊತ್ತದ ಬೀಜ, ಗೊತ್ತದ ಬೆಳೆ ತೊಳಕ ಭೂಮಿನೂ ಗೊತ್ತದ. ಸಂಬಂಧ ಏನು? ಬೀಜಕ್ಕೆ ಏನು ಸಂಬಂಧ ಆಗ್ಬೇಕು? ಭೂಮಿಯ ಸಂಬಂಧನ ಆಗ್ಬೇಕು. ಅಡಿಗೆ ಮಾಡ್ಬೇಕಾದ್ರೆ ಏನು ಸಂಬಂಧ ಆಗ್ಬೇಕು? ಅಗ್ನಿ ಸಂಬಂಧ ಆಗ್ಬೇಕು. ಅಡಿಗೆ ಮಾಡ್ಬೇಕಾದ್ರೆ ಬೀಜ ಹಾಕಿಟ್ಟು ಬೀಜದ ಸಂಬಂಧ ಅಂತ ಗಡಿಗೆಗೆ ಹಾಕಿಟ್ಟು ಸುಮ್ಮನೆ ಕುಂದ್ರು ನೋಡಮ್ಮ, ಅಡಿಗೆ ಆಗ್ತದೇನಲ್ಲಿ? ಅಗ್ನಿ ಸಂಬಂಧ ಆಗ್ಬೇಕಲ್ಲ. ಅದರಂತೆ ಇಲ್ಲಿ ಕೂಡ ಆ ಬೀಜಕ್ಕೆ ಯಾರು ಮೂಲ ಕಾರಣ ಅಂದ್ರೆ ಅದೇ ನೋಡು, ಪರಮೇಶ್ವರನ ಪಿತ. ಪರಮೇಶ್ವರನ ಪಿತ ಯಾರು? ಮತ್ತೆ ಬಂತು ಇಲ್ಲಿವರೆಗೆ ಹುಟ್ಟಿಲ್ಲ ಅಂದ್ರಿ, ತಂದೆ ಇಲ್ಲ ತಾಯಿ ಇಲ್ಲ ಅಂದ್ರಿ. ಮತ್ತೆ ಈಗ ತಂದೆ ಯಾರಂದ್ರೆ ಬ್ರಹ್ಮವೇ ತಂದೆ, ಬ್ರಹ್ಮನೇ ಪರಮಾತ್ಮ, ಬ್ರಹ್ಮನೇ ಜೀವಾತ್ಮ. ಉಪಾದಿಯಿಂದ ಬದಲಾವಣೆ ಆಯಿತು. ಶರೀರ ದೃಷ್ಟಿಯಿಂದ ಜೀವಾದ, ಪ್ರಪಂಚ ದೃಷ್ಟಿಯಿಂದ ಪರಮಾತ್ಮದ, ಆ ಜಗತ್ತು ದೃಷ್ಟಿಯಿಂದ ಬ್ರಹ್ಮನ ನೋಡ್ರು. ಕೊನೆಗೆ ಯಾರು ಉಳ್ಕೊಂಡ್ರು? ಬೀಜದಲ್ಲಿ ಬೆಳೆ ಉಳಿಯಂಗಿಲ್ಲ, ಬೀಜ ಉಳಿತದ. ಬೀಜದಲ್ಲಿ ಬೆಳೆ ಉಳಿಲಿ ಅಂದ್ರೆ ಎಂದು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಆ ಬೆಳೆ ಆಗಲಾರ್ದ ಬೀಜ ಕೈ ಬರಂಗಿಲ್ಲ. ಆ ಬೀಜ ಬೆಳೆ ಆದಾಗ ಒಂದಕ್ಕೆ 10 ಆಗ್ತದ, 1000 ಆಗ್ತವ.
ಆದರೆ ಬೆಳೆ ಕೈಗೆ ಬರಂಗಿಲ್ಲ. ಬರ್ತವೆ ಇಲ್ಲ. ಅದರಂತೆ ಆ ಬ್ರಹ್ಮ ಈ ಉಪಾಧಿ ಶರೀರ ಇದ್ದಿರಂದ್ರೆ ಈ ಪ್ರಪಂಚ ಆಗೋದಿಲ್ಲ. ಆದರೆ ಪ್ರಪಂಚ ಕೈಗೆ ಬರಂಗಿಲ್ಲ. ಪ್ರಪಂಚ ಕೈಗೆ ಸಿಕ್ಕದ ಯಾರಿಗನ? ಯಾರ ಕೈ ಸಿಕ್ಕಿಲ್ಲ. ಇದು ಕನ್ನಡಿಯಲ್ಲಿ ಕಂಡಂತ ಹಣ ಅಂತಾರ, ಧನ. ಇಲ್ಲಿ ಸುರಿದೀವಿ, ಕನ್ನಡ ನೋಡಿದ್ರೆ ಅಯ್ಯೋ ಎಷ್ಟು ಬಂಗಾರ ಎಷ್ಟು ಬೆಳ್ಳಿ ಆದಂತ ಆದ್ರೆ ತಗೊಳಕ್ ಹೋಗು, ಕನ್ನಡಕ್ಕೆ ಸಿಗುತ್ತದೆ ನಿನಗೆ. ಅದಂತ ಭ್ರಮೆ ಹಿಡಿದು ನಿನಗ ಇದನ್ನ ಅದು ಬರಲಿ ಇದು ಬರಲಿ, ನಿನ್ನ ದೈವದಿಂದ ನೀ ಶ್ರೀಮಂತ ಆಗು, ಕೋಟ್ಯಾಧಿಪತಿ ಆಗ, ಧನವಂತಾಗಿ ಏನ್ ಬೇಕಾದಾಗ. ಆದರೆ ಇವೆಲ್ಲವೂ ಕನ್ನಡಿಯಲ್ಲಿಯ ಧನದಂತೆ ನಿನಗ ಇವು ತೋರ್ತಾವ ಸತ್ಯ ಅಂತ. ಅದು ಎಲ್ಲವೂ ಸುಳ್ಳಾವ. ನೀನು ಹೋಗುವಾಗ ಕೈ ಹಾಕಿದ್ರೆ ಒಂದು ಸಿಗೋದಿಲ್ಲ, ಕೈ ಬರೋದಿಲ್ಲ. ಹೋಗ ಮತ್ತೆ ಗಂಟು ನೋಡ್ಬೇಕಾಗ ಯಾವಾಗ ಬಿಚ್ಚಿಟ್ಟಾಗ ಕನ್ನಡ ಗೊತ್ತಾಗ್ತದ, ಅದು ಮುಚ್ಚಿಟ್ಟ ಕನ್ನಡ ಕಾಣ್ತದೆ. ಅದಕ್ಕೆ ಬಿಚ್ಚಿಟ್ಟಾಗ ನಿನ್ಗೆ ಗೊತ್ತಾಗ್ತದೆ ನನಗೆ ಅಷ್ಟ ಆದ ಇಷ್ಟ ಆದ ಅದಾದ ಇದಾದ ಎಲ್ಲ ಅದ. ಮುಚ್ಚಿಟ್ಟಾಗ ಏನದ ಏನಿಲ್ಲ ಅಂತ ಬರಿಗೇ ಇಲ್ಲ. ಆದರೆ ನೀನು ಮಾತ್ರ ಯಾವಾಗಲೂ ಇದ್ದೆ ಅಂತ. ನೀನು ಯಾವಾಗಲೂ ಇರೋನು. ಆದರೆ ಇಲ್ಲಿ ವಿಷಯವನ್ನ ಪರಮಾತ್ಮ ಜಡ ಪ್ರಕೃತಿಯಲ್ಲಿ ಚೇತನದ ಬೀಜ ಬಿತ್ತುವವನೇ ಪರಮೇಶ್ವರನು. ಜಡ ಪ್ರಕೃತಿ ತಾಯಿ ಗರ್ಭದಲ್ಲಿ ಬೆಳೀತು. ಏನ್ ಬೆಳೀತು? ದಂಡಾಕಾರ ಆಯ್ತು, ಬುರುಗಾಕಾರ ಆಯ್ತು, ಕೋಲ ಆದಂಗಾಯ್ತು, ಒಂದು ತಿಂಗಳ ಶಿರ ಆದಂಗಾಯ್ತು, ಭುಜ ಆದಂಗಾಯ್ತು, ಹೊಟ್ಟೆ ಆದಂಗಾಯ್ತು, ಪಾದ ಪೂರ್ಣ ಆದಂಗಾಯ್ತು, ಕೂದಲಾದಂಗಾದು ಎಲ್ಲ ಆಯ್ತು. ಮಾಂಸದ ಮುದ್ದೆ ತಯಾರಾಯ್ತು. ಆಯ್ತಲ್ಲ? ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದವರು ತಂದೆ ಮಾಡ್ಯಾನೋ ತಾಯಿ ಮಾಡ್ಯಾನೋ? ನೀನು ಮಾಡಿದೆ. ನಿನಗಂತೂ ಆ ತಾಕತ್ತಿಲ್ಲ, ತಂದೆಗಂತೂ ಇಲ್ಲ, ತಾಯಿಗಂತೂ ಮೊದಲಿಲ್ಲ. ಒಂದು ಕೊಡೆ ನಂಗೆ ಬಾಯಿಗಳು ಇರ್ತಂದು ಮನೆಗೆ ಹಾಕಿದಂಗೆ ಅಷ್ಟೇ. ಕಾರಣವಾಗಿರ್ತಕ್ಕಂಥ ಒಂದು ಜೀವನ ಕಾಣಂಗೆ ಭೂಮಿಗೆ ತಂದ ಕಾರಣ ಅಷ್ಟೆ. ಬೇರೆ ಏನು? ಮೇವಿನ ಗಂಟು ಹೊಲ್ದಾಗಿತ್ತು ಮೇವು ತಂದು ದನಕ್ಕೆ ಹಾಕಿದಂಗೆ. ಗಂಟಿನಾಗ ಮೇವು ಕಟ್ಟಾಳ ತಂದು ಏನ್ ಮಾಡ್ತಾಳ? ದನಕ್ಕೆ ಹಾಕ್ತಾಳಲ್ಲ. ಅಷ್ಟೇ ಕೆಲಸ. ತಾಯಿಗ ಮಹತ್ವ. ಅದು ಯಾಕೆ ಮಹತ್ವ ಅಂತ ಕೆಡಲಾರಂತ ಆಡ್ತಾಳಲ್ಲ. ಅದಕ್ಕಾಗಿ ಬೀಜ ಬಿತ್ತಿದವನು ಯಾರಪ್ಪ? ಪರಮೇಶ್ವರನೇ. ಪರಮಾತ್ಮ ಬೀಜ ಬಿತ್ತಾನಂದ್ರೆ ಸಜೀವ ನಿರ್ಜೀವ ರೂಪ ಸಂಪೂರ್ಣ ಸೃಷ್ಟಿಗೆ ಪರಮಾತ್ಮನೇ ಬೀಜ. ಪರಮಾತ್ಮನೇ ಬೀಜ. ಶೇಂಗಾ ಹೊಲ್ದಾಗ ಬಿತ್ತೈತಿ. ಈಗ ಹತ್ತಿ ಬಿತ್ತಿರೆಲ್ಲರು. ಹೊಲ್ದಾಗ ಹತ್ತಿನೇ ಬೆಳಿತದೋ ಬ್ಯಾರೆ ಬೆಳಿತದ? ಏನ್ ಕಡಲೆ ಶೇಂಗಾ ಆತವ್ರ? ಅದಕ್ಕೆ ಆಗ ಬೀಜ ಬಿತ್ತಿದ ಹತ್ತಿ ಅದಲ್ಲ. ಹತ್ತಿನೇ ಬರ್ಬೇಕು, ಬ್ಯಾರೆ ಬರಂಗಿಲ್ಲ. ಬ್ರಹ್ಮವೇ ಬೀಜ ಬಿತ್ತನಂದ್ರೆ ನಾವು ಬ್ರಹ್ಮದ ಬೆಳೆನೇ ಬರ್ಬೇಕಲ್ಲ. ನಮ್ಮಲ್ಲಿ ಬ್ರಹ್ಮದ ಬೆಳೆ ಬರ್ಬೇಕು, ಬ್ಯಾರೆ ಬರ್ತದ. ಆದ್ರೆ ನಮಗೇನು ಬಂದದ ಈಗ ಸದ್ಯ ಅಂದ್ರೆ ಆ ಬ್ರಹ್ಮದ ಬೆಳೆಯನ್ನೇ ನಾವು ಭ್ರಮೆ ಅಂತ ತಿಳ್ಕೊಂಡ್ವಿ. ಜೀವ ಬಂದ ಅಂತ ತಿಳ್ಕೊಂಡ್ವಿ ನಾವು. ಜೀವ ಅಲ್ಲಿ ಬಂದದ್ದು ದೇವ, ಇಲ್ಲಿ ಬಂದದ್ದು ನಾವು ಜೀವ ಅಂತ ತಿಳ್ಕೊಂಡ್ವಿ. ಹೌದಿಲ್ಲ? ಯಾಕಂದ್ರೆ ಯಾವ ಬೀಜದಲ್ಲಿ ಏನದ ಅದೇ ಬೆಳೆ ಬರ್ತದ. ಇನ್ನೊಂದು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಬೀಜವು ವೃಕ್ಷವನ್ನ ಉತ್ಪನ್ನ ಮಾಡಿ ಅನಾಸಕ್ತವಾಗಿರುವಂತೆ ಒಂದು ಬೀಜ ಬೆಳೀತದ, ವೃಕ್ಷನ ಮರ ಆಗ್ತದ. ಮರ ಆದ್ಮೇಲೆ ಅದಕ್ಕೆ ಹೂವು ಆಗ್ತದ, ಹೂವಾಗಿ ಮಿಡಿಗಾಯಿ ಆಗ್ತದ, ಆಮೇಲೆ ಕಾಯಿ ಆಗ್ತದೆ, ಕಾಯಿಯಾಗಿ ಅದು ಬೀಜ ಆಗ್ತದೆ.
ಆ ಬೀಜದ ಮೇಲೆ ಅದಕ್ಕೆ ಮರಕ್ಕೆ ಆಸಕ್ತಿ ಆದೇನು? ನನ್ನ ಬೀಜ ನನ್ನ ಬೀಜ ನನ್ನ ಬೀಜ ಯಾರಿಗನಾದನ್ರಿ? ಬೀಜ ಮರವೇ ಬೀಜವನ್ನ ಉತ್ಪತ್ತಿ ಮಾಡ್ತದ. ತಾನು ಉತ್ಪತ್ತಿ ಮಾಡಿದ ಬೀಜದ ಮೇಲೆ ಮರಕ್ಕೆ ಆಸಕ್ತಿ ಇಲ್ಲ ನೋಡ್ರಿ, ನಿರಾಸಕ್ತಿ. ಅದಕ್ಕೆ ಬ್ರಹ್ಮ ಬೀಜವ ತಾ ಬಿತ್ತಿ ಬ್ರಹ್ಮ ಬೆಳೆಯನ್ನು ಬೆಳೆದಾಗ ಆ ಬೆಳೆ ಮೇಲೆ ಆಸಕ್ತಿ ಇಲ್ಲ ಅವನಿಗೆ. ನಂದಂತ ಅನ್ನಂಗಿಲ್ಲ ಅವನು ಹೇಳೇನೆಂದನ, ಇದು ನಂದು ನಂದು ನನ್ನವರ ಇಲ್ಲ, ನೀನು ಅನ್ಕಂಡು ನೋಡು. ಗಿಡಕ್ಕೆ ಅಷ್ಟು ಮಹತ್ವದ ಬೀಜ ಉತ್ಪತ್ತಿ ಮಾಡಿದ ನನ್ನ ಕೆಲಸ, ಅವನೇನ ಮಾಡ್ಲ. ಅದಕ್ಕೆ ಜಗತ್ತಿನಲ್ಲಿ ಪರಮೇಶ್ವರನು ಈ ಪ್ರಪಂಚದ ಪ್ರಕೃತಿಯಲ್ಲಿ ಎಲ್ಲಾ ಜೀವರನ್ನ ಹುಟ್ಟಿಸುವುದು ಕೆಲಸ. ಆದ್ರೆ ಬಳಕೆ ಏನನ್ನು ಮಾಡ್ಕೊಳ್ಳೋರು, ಆದ್ರೆ ಆಸಕ್ತಿ ಇಲ್ಲ. ಹಾಗಾಗಿ ಮತ್ತಷ್ಟು ಆಳವಾಗಿ ವಿಚಾರ ಮಾಡಿ ನೋಡಿದರೆ ಸಮಯಗದ ತರಂಗಗಳು ಸಮುದ್ರ ಸ್ವರೂಪವಾಗಿರುವಂತೆ ಲಾಸ್ಟ್ ತಿಳಿಯಂಗೆ ಹೇಳಿದರು. ತರಂಗ ಅಂತೀವಿ, ಅಲೆ ಅಂತೀವಿ. ಅವು ಸಮುದ್ರ ಬಿಟ್ಟು ಅಲೆ ಅವೇನು, ಅಲೆ ಬಿಟ್ಟು ಸಮುದ್ರ ಅದೇನು? ಸಮುದ್ರವೇ ಅಲೆ, ಅಲೆವೇ ಸಮುದ್ರ. ಹೇಗೆ ಹಾಗೆಯೇ ಸೃಷ್ಟಿಯು ಪರಮೇಶ್ವರನ ಸ್ವರೂಪವಾಗಿದೆ. ಜಗತ್ತು ಅಂದರೆ ಪರಮಾತ್ಮ, ಪರಮಾತ್ಮನ ಜಗತ್ತೇ. ಹೀಗೆ ಸಮುದ್ರಕ್ಕೂ ತರಂಗಗಳಿಗೂ ಇರುವ ಏಕತ್ವವೇ ಪರಮೇಶ್ವರನ ಸ್ವರೂಪವಾಗಿದೆ ಮತ್ತು ಸೃಷ್ಟಿಯಲ್ಲಿ ಅದೇ ಇದೆ ಅಂತ ನಾವು ತಿಳ್ಕೋಬೇಕು ಅನ್ನುವಂಥ ಮಾತನ್ನ ಇಲ್ಲಿ ಹೇಳ್ತಾ ಬಂದರು. ನಾವು ಕೂಡ ಅದೇ ಪ್ರಕಾರವಾಗಿ ತಿಳ್ಕೋಬೇಕು. ಆ ಪರಮಾತ್ಮನಿಗೂ ಜೀವಾತ್ಮನಿಗೂ, ಪರಮಾತ್ಮನೇ ಜೀವಾತ್ಮ, ಜೀವಾತ್ಮನೇ ಪರಮಾತ್ಮ. ದೇಹದ ಸಮುದ್ರದ ಮೇಲೆ ಎದ್ದದಕ್ಕೆ ತರಂಗ ಆಯಿತು, ಅವು ನಿಶಬ್ದವಾದಾಗ ಸಮುದ್ರ ಆಯಿತು. ಇಲ್ಲಿ ದೇಹ ದೃಷ್ಟಿಯಿಂದ ಎದ್ದಾಗ ಇಲ್ಲಿ ಜೀವ ಆಯಿತು, ಬಿದ್ದಾಗ ಏನಾಯಿತು? ಶಿವ ಆಯಿತು. ಯಾವ ದೃಷ್ಟಿಯಿಂದ ಎದ್ದಾಗಾಯ್ತು? ಜಾಗ್ರಾವಸ್ಥೆಯ ದೃಷ್ಟಿಯಿಂದ ಗಾಳಿಯ ಹೊಡೆತದಿಂದ ತರಂಗೆದ್ದು. ಜಾಗೃತ ಅವಸ್ಥೆಯ ದೃಷ್ಟಿಯಿಂದ ವ್ಯವಹಾರ ನಡೆದು ನೋಡ್ರಿ. ಆ ವ್ಯವಹಾರ ಯಾವಾಗ ನಿಂತು ಅವಾಗ ಆನಂದ, ಮತ್ತೇನದಲ್ಲಿ? ಈ ರೀತಿ ವಿಚಾರ ಮಾಡು ಅನ್ನುವಂಥ ಮಾತನ್ನ ಇಲ್ಲಿವರೆಗೆ ಹೇಳ್ತಾ ಬಂದರು. ಇಲ್ಲಿಗೆ ಸಮಯ ಆದ ಕಾರಣ ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ ಸಮರ್ಪಿಸಿ ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ನಮ್ಮ ಜಕ್ಕಲ್ದನ್ನಿಯ ಕರೆಪ್ಪ ಶರಣರಿಗೂ ಮೊದಲುಗೊಂಡು ಮತ್ತೊಮ್ಮೆ ಎಲ್ಲರಿಗೂ ಆ ಸದ್ಗುರುನಾಥ ನಮಗೆ ಇದೇ ರೀತಿಯ ಸತ್ಸಂಗದಲ್ಲಿ ಮುಂದುವರಿಯುವಂಥ ಭಾಗ್ಯವನ್ನು ದಯಪಾಲಿಸ್ರಿ ಅಂತ ಕೇಳಿಕೊಳ್ಳುತ್ತಾ ಮಂಗಲವನ್ನು ಹೇಳ್ರಿ. ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ, ಬೆಳಗುವೆ ಆರತಿಯ. ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಪರಿಪಕ್ವ ಹೃದಯರಿಗೆ ನಿಜ ಗುಣ ಬೋಧೆಯ ಮರ್ಮವ ತಿಳಿಸಿರುವೆ, ಗುರುವರ ಮರ್ಮವ ತಿಳಿಸಿರುವೆ. ಕರಣಾದಿ ಗುಣಕ್ಕೆಲ್ಲ ತಾನೇ ಸಾಕ್ಷಿ ಎಂಬ ಭಾವವನರೊಯ್ದಗೆ, ಗುರುವರ ಭಾವವನರೊಯ್ದಗೆ. ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಲೌಕಿಕ ಪಾರಮಾರ್ಥವೆರಡನು ಮಾನದೆ ಕೂಡಿ ನಡೆಸಿರುವೆ, ಗುರುವರ ಕೂಡಿ ನಡೆಸಿರುವೆ. ಮಾರಾಮರ್ದನ ಶಂಭೋಲಿಂಗವನೊಲಸಿ ಗಂಭೀರದಿ ಸುಖಿಸಿರುವಿ, ಗುರುವರ ಗಂಭೀರದಿ ಸುಖಿಸಿರುವಿ. ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ.
ಸಂಸಾರದೊಳಗೆ ಬಳಲುವ ನರರಿಗೆ ಈ ಭವದಿಂದ ತಾರಿಸಿದೆ ಗುರುವರ ಈ ಭವದಿಂದ ತಾರಿಸಿದೆ ಭವಮಾಲೆಗೊಳಗಾದೆ ನೆಂಬ ಭ್ರಮೆಯನು ನೀನು ಬಿಡಿಸಿರುವಿ ಗುರುವರ ನೀನು ಬಿಡಿಸಿರುವಿ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿ ಶ್ರೀಮದ್ ಜಗದ್ಗುರು ಸಿದ್ಧಾರ್ಥ ಮಹಾರಾಜ್ ಕಿ श्री सद्गुरु शिवपुत्र स्वामी महाराज की जय श्री सद्गुरु बसवानंद स्वामी महाराज की जय श्री सद्गुरु अभिनव महाराज की जय सकल साधु संत महाराज की जय जय मंगलम जय